ಸರಿ ಹಿಂಗಿರ್ಬೇಕಾದ್ರೆ ಸರ್ ಈಗ ಆ, ಮತ್ತೆ ದೇವಸ್ಥಾನಗಳಿಗೆ ಯಾಕೆ ಹೋಗ್ಬೇಕು? ಹಾಂ. ದೇವಸ್ಥಾನದ್ದು ಒಂದು ಬಹಳ ಒಳ್ಳೆ ಈಗ ಕಾನ್ಸೆಪ್ಟ್. ನೀವೇ ಹೇಳಿದ್ರಿ ದೇವ್ರು ನಿರಾಕಾರ, ಹಾಂ. ದೇವ್ರು ಎಲ್ಲಾ ಕಡೆ ಇದ್ದಾರೆ ಅಂತ ನೀವು ಹೇಳಿದ್ರಿ. ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂದ್ಮೇಲೆ ನಾನು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು? ದೇವಸ್ಥಾನದ ಹಿಂದೆ ಒಂದು ಬಹಳ ಒಳ್ಳೆ ಸೈನ್ಸ್ ಇದೆ, ವಿಜ್ಞಾನ ಇದೆ. ಹಾ, ಏನು ಹೇಳಿ ಸರ್. ಏನು ಅಂತ ಹೇಳಿದ್ರೆ, ಈ ಮನುಷ್ಯ ಜೀವಿ ಇದನ್ನಲ್ಲ ಸರ್, ಪ್ರಾಣಿ ಜಗತ್ತಿನಲ್ಲಿ, ಜೀವ ಜಗತ್ತಿನಲ್ಲಿ ದೇವರಿಗೆ ಅಂತ ಒಂದು ಸಪರೇಟ್ ಮನೆ ಕಟ್ಟುವ ಏಕೈಕ ಪ್ರಾಣಿ ಮನುಷ್ಯ. ಬೇರೆ ಯಾವುದೇ ಜೀವಿ, ಈಗ ಬೇರೆ ಜೀವಿಗೂ ನಮಗೂ ವ್ಯತ್ಯಾಸ ಏನು ಅಂತಂದ್ರೆ, ದೊಡ್ಡವರೆಲ್ಲ ಹೇಳ್ತಾರೆ, "ಅದು ನಗಲ್ಲ, ನೀನು ನಗ್ತೀಯ, ಸೊ ನಗ್ನಗ್ತಾ ಜೀವನ ಮಾಡು." ಅದು ಆಲೋಚನೆ ಮಾಡಲ್ಲನೆ ಎಲ್ಲ ಮಾಡ್ತವೆ ಸರ್. ಬೀದಿ ನಾಯಿಗೆ ಹೋಗಿ ಮಸಾಜ್ ಮಾಡಿ, ಅದು ಅದ್ರ ಪಾಡಿಗೆ ಅದು ನಗುತ್ತೆ. ಹೌದು. ನಾನು ನೋಡಿದೀನಿ ಅದು ನಗೋದನ್ನ. ನೀವು ನೋಡಿರ್ಬೋದು, ಗಮನಿಸಿರ್ಬಹುದು. ನಗುತ್ತೆ ಸರ್. ನಗುತ್ತೆ, ನಗುತ್ತೆ. ಬೀದಿ ನಾಯಿನೂ ನಗುತ್ತೆ. ಸೊ, ನಗುತ್ತೆ ಅಂತ ಆಯ್ತಾ? ಆಲೋಚನೆ ಮಾಡ್ತವೆ ಸರ್. ಒಂದು ಹಕ್ಕಿ, ಅದು ಕೆಳಗಡೆ ಬಾವಿ ಇರಬೇಕು, ಸಣ್ಣದಾದ ಒಂದು ಒಂದು ಟೊಂಗೆ ಬಂದಿರಬೇಕು ಮರದ್ದು, ಅಲ್ಲಿಗೆ ಬಂದು ಗೂಡು ಕಟ್ಟತ್ತೆ, ಗೀಜಗದ ಗೂಡು. ಹೌದು. ಅಂದ್ರೆ ಅದು ಆಲೋಚನೆ ಮಾಡಿದೆ, ಇಲ್ಲಿಗೆ ಯಾರು ಬರಕ್ಕಾಗಲ್ಲ, ಕೆಳಗಿಂದ ಬರಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಬಾವಿ ಇದೆ, ಮೇಲಿಂದನೂ ಯಾರು ಬರಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಇದು ಚಿಕ್ಕ ಟೊಂಗೆ ಇದೆ, ಯಾರು ಬರಕ್ಕಾಗಲ್ಲ. ಅಷ್ಟು ಆಲೋಚನಾ ಶಕ್ತಿ ಇದೆಯಲ್ಲ ಸರ್. ಪ್ರಾಣಿಗಳಿಗಿದೆ, ಪಕ್ಷಿಗಳಿಗಿದೆ, ಎಲ್ಲ ಜೀವಿಗಳಿಗೂ ಅದರದ್ದೇ ಆದ ಆಲೋಚನಾ ಶಕ್ತಿ ಇದೆ. ನಮಗೂ ಅದಕ್ಕೂ ಇರುವ ದೊಡ್ಡ ವ್ಯತ್ಯಾಸ ಏನು? ನಾವು ದೇವಸ್ಥಾನ ಕಟ್ತೀವಿ, ಅದು ದೇವಸ್ಥಾನ ಕಟ್ಟಲ್ಲ. ದೇವರಿಗೆ ಅಂತ ಒಂದು ಮನೆ ಕಟ್ಟುವ ಕಾನ್ಸೆಪ್ಟ್ ಮನುಷ್ಯನಿಗೆ ಮಾತ್ರ ಇದೆ. ಮತ್ತೆ ನೀವು ಕೇಳಬಹುದು, ಇದರಲ್ಲಿ ಮೂಢನಂಬಿಕೆ ಅಲ್ವಾ ಹಂಗಾರೆ ದೇವಸ್ಥಾನ ಕಟ್ಟೋದು ದೇವರಿಗೆ ಅಂತ? ಈ ನಿರ್ಗುಣ, ನಿರಾಕಾರ ಅಂತ ನಿರ್ಲಿಪ್ತತೆ ಇರುವ ಭಗವಂತನಿಗೆ ಯಾಕೆ ಮನೆ ಕಟ್ಟಬೇಕು ಅಂತ ನೀವು ಕೇಳ್ಬೋದು. ಪ್ರಶ್ನೆ ಬರುತ್ತೆ. ಬರುತ್ತೆ ಸರ್. ಇದರ ಹಿಂದೆ ಏನು ಸೈನ್ಸ್ ಇತ್ತು? ಈ ದೇವಸ್ಥಾನದ ಒಂದು ಕಾನ್ಸೆಪ್ಟ್ ಏನಿದೆ, ಅದನ್ನ ಗಮನಿಸಿ ನೋಡಿ. ಎಲ್ಲ ಕಡೆಯೂ ಒಂದು ಗೋಪುರ ಇರುತ್ತೆ ಹೌದು. ದೇವಸ್ಥಾನಕ್ಕೆ. ಎಲ್ಲಾ ದೇವಸ್ಥಾನ, ಈಗ ಯಾರು ದೇವಸ್ಥಾನವನ್ನು ಬಾಕ್ಸ್ ಶೇಪಲ್ಲಿ ಕಟ್ಟಲ್ಲ. ದೇವಸ್ಥಾನದ ತುದಿ ಎಲ್ಲ ಕಡೆ ಚೂಪಿರುತ್ತೆ. ಗೋಪುರ ಹಾ, ನಾನು ನಾಟ್ ಟಾಕಿಂಗ್ ಅಬೌಟ್ ಓನ್ಲಿ ನಿಮಗೆ ಸನಾತನ ಧರ್ಮ ಅಥವಾ ಈ ದೇವಸ್ಥಾನ ಅಂತ ಮಾತಾಡ್ತಾ ಇಲ್ಲ. ಚರ್ಚ್, ಮಸೀದಿ, ಗುರುದ್ವಾರ, ನೀವು ಯಾವುದನ್ನೇ ಇಟ್ಕೊಳ್ಳಿ. ಪ್ರತಿಯೊಂದಕ್ಕೂ ಗೋಪುರ ಇದೆ. ಪ್ರತಿಯೊಂದಕ್ಕೂ ಒಂದು ಗೋಪುರ, ಅದರದ್ದೇ ಆದ ಒಂದು ಹಾಫ್ ರೌಂಡ್ ಶೇಪು ಅಥವಾ ತುದಿ ಚೂಪಾಗಿರುವಂಥ ಒಂದು ಶೇಪು, ಇದು ಎಲ್ಲ ದೇವಸ್ಥಾನಗಳಿಗೂ ಇದೆ. ದೇವಸ್ಥಾನ, ಚರ್ಚು, ಮಸೀದಿ, ಗುರುದ್ವಾರ, ನೀವು ಬೌದ್ಧ ಸ್ತೂಪಗಳು, ಬೇರೆ ಯಾವುದನ್ನೇ ತಗೊಳ್ಳಿ, ಎಲ್ಲಕ್ಕೂ ಒಂದೇ ವಿಜ್ಞಾನ ಇರೋದು ಸರ್. ಅವರೆಲ್ಲರೂ ದೇವರನ್ನ ಬರಲಿ ಅಂತಾನೆ, ದೇವರಿಗೆ ಅಂತಾನೆ ಕಟ್ಟಿದ್ದಾರೆ. ಇದರ ಹಿಂದೆ ಅದರ ರೂಪ ಬೇರೆ ಬೇರೆ ಇರಬಹುದು, ಅದಕ್ಕೆ ನಾವು ಬಳಸುವ ವಸ್ತುಗಳು ಬೇರೆ, ಅಲ್ಲಿ ಇಟ್ಟಿರುವ ದೇವರು ಅಂತ ಅಂದ್ಕೊಂಡು ನಾವು ಇಟ್ಟಿರುವ ವಸ್ತುಗಳು ಬೇರೆ ಇರಬಹುದು, ನಾವು ಪೂಜೆ ಮಾಡಬಹುದು, ಇನ್ನೊಬ್ಬ ಧ್ಯಾನ ಮಾಡಬಹುದು, ಇನ್ನೊಬ್ಬ ಮೇಣದಬತ್ತಿ ಹಚ್ಚಿಡಬಹುದು. ಆದರೆ ಅಲ್ಲಿ ನಾವು ಹೋಗಿ ಕೇಳುವ ಮನಸ್ಥಿತಿ ಒಂದೇ. ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಅವನು ದೇವಸ್ಥಾನಕ್ಕೆ, ದೇವಸ್ಥಾನ ಎಲ್ಲರ ದೇವಸ್ಥಾನನು, ಅವರವರ ದೇವಸ್ಥಾನಗಳಿಗೆ ಅವರವರು ಹೋಗಿ ಕೇಳುವ ಮನಸ್ಥಿತಿ ಒಂದೇ. ಅವರ ಬೇಡಿಕೆ ಭಗವಂತನಿಗೆ ರೀಚ್ ಆಗಬೇಕು ಅಲ್ವಾ? ಇದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡು ಕೇಳ್ತಾರೆ. ಆ ದೇವಸ್ಥಾನದ ಹಿಂದೆ ಸೈನ್ಸ್ ಏನಿದೆ ಅಂತ ಅಂದರೆ, ಭಗವಂತ ಎಲ್ಲೋ ಇದ್ದಾನೆ ಅಲ್ವಾ? ಆ ಭಗವಂತ ತನ್ನದೇ ಆದ ರೀತಿಯಲ್ಲಿ ನಮ್ಮ ಜೊತೆ ಒಂದು ಸಂವಹನ ಮಾಡ್ತಾನೆ, ಕಮ್ಯುನಿಕೇಷನ್ ಮಾಡ್ತಾನೆ. ಆ ಕಮ್ಯುನಿಕೇಷನ್ ಅಲ್ಲಿ ಈಸಿ ಆಗುತ್ತೆ. ಹೊರಗಡೆ ಕಮ್ಯುನಿಕೇಷನ್ ಆಗಲ್ವಾ? ಆಗತ್ತೆ. ಅದು ಹೊರಗಡೆ ಕಮ್ಯುನಿಕೇಷನ್ ಮಾಡ್ಕೊಳ್ತೀನಿ ನಾನು ಅಂದ್ರೆ ಮಾಡ್ಕೋಬೋದು. ಆದರೆ ಅಲ್ಲಿ ಈಸಿ ಆಗುತ್ತೆ ಕಮ್ಯುನಿಕೇಷನ್. ಈಗ ನಮಗೆ ಹಂಗೊಂದು ಔರ ಅಂತ ಇರುತ್ತೆ, ಹಾಗೇನೆ ಜಾಗಗಳಿಗೂ ಸ್ಥಳಕ್ಕೂ ಒಂದು ಔರ ಕ್ರಿಯೇಟ್ ಆಗಿರುತ್ತೆ. ಸಾವಿರಾರು ವರ್ಷದಿಂದ, ನೂರಾರು ವರ್ಷದಿಂದ ಒಂದೇ ಜಾಗದಲ್ಲಿ 10 ಜನ ಕೂತು ಪ್ರಾರ್ಥನೆ ಮಾಡ್ತಾರೆ, ಅಲ್ಲೇ ಗಂಟೆ ಹೊಡಿತಾರೆ, ಅಲ್ಲೇ ಏನೋ ಸಿಗುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಇದೆಲ್ಲದರ ಹಿಂದೆ ಒಂದು ಅವ್ರು ಸೈಂಟಿಫಿಕ್ ಆಗಿ ಅದನ್ನು ಕಟ್ಟಿದ್ದಾರೆ. ಈಗ ಸೈನ್ಸ್ ಏನಿದೆ ಇದ್ರ ಹಿಂದೆ ಅಂತ ಕೇಳ್ಬೋದು. ಒಂದು ಬೀಗದ ಕೀ ಅಂತ, ಏನು ಕೀ ಅಂತ ಅನ್ಕೊಳ್ಳಿ, ಬೀಗದ ಕೀ. ನಮ್ಮ ಹತ್ರ ಒಂದು ಬೀಗದ ಕೀ ಇದೆ. ಆ ಕೀಯನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟೋಗಿದ್ದಾರೆ. ಆ ಕೀನೇ ದೇವಸ್ಥಾನ. ಸೊ ಅದರದ್ದು ಬೀಗ ಎಲ್ಲಿದೆ? ನನಗೆ ಗೊತ್ತಿಲ್ಲ ಬೀಗ ಎಲ್ಲಿದೆ ಅಂತ. ಅದನ್ನು ಕಂಡುಕೊಳ್ಳೋದು ಯಾರ ಶಕ್ತಿಗೆ ಬಿಟ್ಟಿದ್ದು? ನಮ್ಮ ಶಕ್ತಿಗೆ ಬಿಟ್ಟಿದ್ದು. ದೊಡ್ಡವರು ನಮ್ಮ ಕೈಗೆ ಕೀ ಕೊಟ್ಟೋಗಿದ್ದಾರೆ, ದೇವಸ್ಥಾನ ಕೊಟ್ಟೋಗಿದ್ದಾರೆ. ಅದನ್ನು ಹೆಂಗೆ ಬಳಸ್ಕೋಬೇಕು ಅನ್ನೋದು ನಿಂಗೆ ಬಿಟ್ಟಿದ್ದು. ನಾನು ಇದು ಬರೀ ಒಂದು ಮೆಟಲ್ ಪೀಸು, ಇದರಿಂದ ಏನೂ ಆಗಲ್ಲ ಅಂತ ಜನ ನನ್ನನ್ನು ನೋಡಿ ನಗ್ತಾರೆ. ನಾನು ಇರ್ಬೋದು, ಇದು ಮೆಟಲ್ ಪೀಸ್ ಅಷ್ಟೇ ಇರ್ಬೋದು, ಇದನ್ನ ಇಟ್ಕೊಂಡು ಏನು ಉಪಯೋಗ ಇಲ್ಲ ಅಂದ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಈ ಮೆಟಲ್ ಪೀಸಿಂದ ನಾನೊಂದು ಬೀಗ ಓಪನ್ ಮಾಡ್ತೀನಿ, ಬೀಗದಿಂದ ಒಂದು ಡೋರ್ ಇರುತ್ತೆ, ಆ ಬೀಗ ಓಪನ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಡೋರ್ ಓಪನ್ ಮಾಡಿದ್ರೆ ಅದ್ರ ಹಿಂದೆ ಒಂದು ಖಜಾನೆ ಇರ್ಬೋದು, ಮನೆ ಸಿಗ್ಬೋದು ನನಗೆ ಅಲ್ವಾ? ಆ ಖಜಾನೆ ನನಗೆ ಬೇಕು ಅಂದರೆ ನಾನು ಈ ಬೀಗದ ಕೈಯನ್ನು ಹೆಂಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ದೇವಸ್ಥಾನನೂ ಹಾಗೆ ಸರ್. ದೇವಸ್ಥಾನ ಹೆಂಗೆ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಬಿಟ್ಟಿದ್ದು, ನಮ್ಮ ಯೋಗ್ಯತೆಗೆ ಬಿಟ್ಟಿದ್ದು. ನಾನು ಅದನ್ನು ಹೆಂಗೆ ಬೇಕಾದರೂ ಬಳಸ್ಕೋಬಹುದು. ಅದೊಂದು ಬೀಗದ ಕೈ, ಅದರಿಂದ ನೀವು ಖಜಾನೆನಾದರೂ ಓಪನ್ ಮಾಡ್ಕೊಳ್ಳಿ, ಮೆಟಲ್ ಪೀಸು ಅಂತ ಇಟ್ಕೊಂಡು ತಲೆ ಬೇಕಾದರೂ ಕೆರ್ಕೋಬಹುದು.
ಅದು ಅವ್ರವ್ರ ಯೋಗ್ಯತೆಗೆ ಬಿಟ್ಟಿದ್ದು. ಮತ್ತೆ ಕೆಲವ್ರು ಹೇಳ್ತಾರಲ್ಲ ಸೊ ದೇವಸ್ಥಾನಕ್ಕೆ ಹೋದ್ರೇನೆ ಅಲ್ಲಿ ಮಾತ್ರ ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅದಕ್ಕಾಗಿ ಹೋಗ್ಬೇಕು. ಅದಕ್ಕೆ ದೇವಸ್ಥಾನಗಳಂತ ಮಾಡಿದ್ದು ಅಂತ ಹೇಳ್ತಾರ. ನಾಟ್ ಓನ್ಲಿ ಪಾಸಿಟಿವ್ ಎನರ್ಜಿ ಅಂತಲ್ಲ ಸರ್. ಹಿಂದೆ ಏನಾಗಿದೆ ಅಂತಂದ್ರೆ, ಈಗ ಆ, ದೇವಸ್ಥಾನ ಮತ್ತು ದೇವರ ಪ್ರತಿಷ್ಠಾಪನೆ ಏನು ನಾವು ಮಾಡ್ತೀವಿ, ಈಗ ನಾನು ಬರ್ತಾ ಇರೋದು ಸನಾತನ ಧರ್ಮದ ದೇವಸ್ಥಾನಗಳಿಗೆ. ಹೌದು. ಸನಾತನ ಧರ್ಮದ ದೇವಸ್ಥಾನಗಳನ್ನು ದೇವರ ಪ್ರತಿಷ್ಠಾಪನೆ ಏನು ಮಾಡ್ತೀವಿ, ಅದ್ರ ಹಿಂದೆ ಅವ್ರಿಗೆ ಏನೋ ಒಂದು ಸೈನ್ಸ್ ಇತ್ತು ಸರ್. ಯಾಕೆ ಅಂತಂದರೆ, ಅದರ ದೇವ್ರ ಪ್ರತಿಷ್ಠಾಪನೆ ಮಾಡುವಾಗ ಅದರ ಕೆಳಗಡೆ ಒಂದಷ್ಟು ವಸ್ತುಗಳನ್ನು ಹಾಕ್ತಾರೆ. ಹೌದು. ಆ ವಿಗ್ರಹವನ್ನ ಹಿಂಗೆ ಇಡಬೇಕು, ನೀರೊಳಗೆ ಇಷ್ಟು ದಿನ ಇಡಬೇಕು, ಭತ್ತದಲ್ಲಿ ಇಷ್ಟು ದಿನ ಇಡಬೇಕು, ಇದೆಲ್ಲ ಧಾನ್ಯಗಳಲ್ಲಿ ಇಡಬೇಕು, ಬೇರೆ ಬೇರೆ ಧಾನ್ಯಗಳಲ್ಲಿ ಇಡಬೇಕು. ಕೊನೆಗೆ ಆ ವಿಗ್ರಹ ಪ್ರತಿಷ್ಠಾಪನೆ ಮಾಡುವಾಗ ಅದ್ರ ಕೆಳಗಡೆ ತಾಮ್ರ ಹಾಕಬೇಕು, ಅದ್ರ ಕೆಳಗೆ ಮುತ್ತು ರತ್ನ ಈ ಥರದ್ದು ಒಂದಷ್ಟು ಕ್ರೈಟೀರಿಯಾಸ್ ಇದೆ ಏನೇನು ಹಾಕಬೇಕು ಅಂತ. ಅದನ್ನೆಲ್ಲ ಹಾಕಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು. ಪ್ರತಿಷ್ಠಾಪನೆ ಮಾಡಿದ ನಂತರ ನಾವು ಅದರ ಹತ್ರ ಏನು ಹೇಳ್ಕೊಳ್ತೀವಿ ಅದು ಭಗವಂತನಿಗೆ ಮುಟ್ಟುತ್ತೆ. ನಾಟ್ ಓನ್ಲಿ ಇದೇ ಇದೇ ಭಗವಂತ, ಇಲ್ಲಿ ಪ್ರತಿಷ್ಠಾಪನೆ ಆಗಿರುವ ಲಿಂಗ ಅಥವಾ ಏನು ವಿಗ್ರಹ ಇದೆ ಇದೇ ಭಗವಂತ ಅಂತಲ್ಲ. ಭಗವಂತನಿಗೆ ಮುಟ್ಲಿಕ್ಕೆ ಇದೊಂದು ಮೊಬೈಲ್. ನನ್ನ ಹತ್ರ ಒಂದು ಮೊಬೈಲ್ ಇದೆ. ನಾನು ಆ ಮೊಬೈಲ್ ಇಟ್ಕೊಂಡು ಮಾತಾಡ್ತೀನಿ. ಅದು ನಮ್ಮ ಅಪ್ಪಂಗೆ, ಊರಲ್ಲಿರೋ ನಮ್ಮ ಅಪ್ಪಂಗೆ ಕೇಳುತ್ತೆ. ಇಲ್ಲಿಂದ 250-300 ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಅಪ್ಪನಿಗೆ ಕೇಳುತ್ತೆ. ಓಕೆ. ಆ ಮೊಬೈಲು ವಿಗ್ರಹ. ವಿಗ್ರಹ ಮೊಬೈಲ್ ಓನ್ಲಿ. ನಮಗದು ಗೊತ್ತಿರ್ಬೇಕು. ನಾನು ವಿಗ್ರಹ, ಮೊಬೈಲೇ ನಮ್ಮಪ್ಪ ಅಲ್ಲ. ಓಕೆ, ಓಕೆ, ಓಕೆ. ನಮ್ಮಪ್ಪ ಎಲ್ಲೋ ಇದ್ದಾರೆ. ನಾನು ಆ ಮೊಬೈಲಿಗೆ ಮಾತಾಡಿದ್ರೆ ನಮ್ಮ ಅಪ್ಪಂಗೆ ಕೇಳಿಸುತ್ತೆ. ನಮ್ಮಪ್ಪ ಅಲ್ಲಿ ಮಾತಾಡಿದ್ರೆ ಈ ಮೊಬೈಲ್ ಮೂಲಕ ನನಗೆ ಕೇಳುತ್ತೆ. ಆ ಮೊಬೈಲ್ ಏನಿದೆ ಅದು ವಿಗ್ರಹ. ಎಷ್ಟೋ ಜನ ಮೊಬೈಲ್ನೇ ಇಟ್ಕೊಂಡು ಆ ಮೊಬೈಲ್ ಹತ್ರ ದರ್ಶನ್ ಮೊಬೈಲ್ ಹತ್ರ ಮಾತಾಡ್ತಾ ಇದ್ದ ಅಂತ ಇನ್ಯಾರೋ ಬಂದ. ಮೊಬೈಲ್ ಆಪ್ರೇಟ್ ಮಾಡಕ್ಕೆ ಗೊತ್ತಿರಬೇಕು, ನಮ್ಮ ಅಪ್ಪನ ನಂಬರ್ ಗೊತ್ತಿರಬೇಕು. ನೀವು ಆಫ್ ಆಗಿರೋ ಮೊಬೈಲ್ನ ಇಟ್ಕೊಂಡು ನಿಮ್ಮ ಮಗ ಇಲ್ಲಿ ಏನೋ ಮಾಡ್ತಾ ಇದ್ದಾನೆ, ನಿಮ್ಮ ಮಗ ಯಾವುದೋ ಹುಡುಗಿಯಿಂದ ಓಡಾಡ್ತಾ ಇದ್ದ ನಿನ್ನೆ ಅಂತ ಹೇಳಿದ್ರೆ ಅದು ನಮ್ಮ ಅಪ್ಪಂಗೆ ರೀಚ್ ಆಗಲ್ಲ ಅಲ್ವಾ? ಇದಕ್ಕೆ ಪೂಜೆ. ಆ ಪೂಜೆ, ಆ ಮಂತ್ರ, ಅದಕ್ಕೊಂದು ಪ್ರೊಸೀಜರ್ ಅಂತಿದೆ. ಇದೇ ಥರ ಮಾಡಬೇಕು, ಮಡಿ ಉಟ್ಕೊಂಡು ಬರಬೇಕು, ಅಲ್ಲಿ ದೇವ್ರ ಹತ್ರ ಕೂತಾಗ ಹಿಂಗೆ ಮಾಡಬೇಕು. ಯಾಕಿದೆ? ಅದೇ ಆ ನಂಬರು, ಆ ಟೆಕ್ನಾಲಜಿ ಅದು ನಮಗೆ ಗೊತ್ತಿರಬೇಕಲ್ಲ. ಇಲ್ಲಪ್ಪ ನಾನು ಅದನ್ನೆಲ್ಲ ಮಾಡಲ್ಲ, ಸುಮ್ಮನೆ ಮಾತಾಡ್ತೀನಿ, ಹೋಗಿ ರೀಚ್ ಆದರೆ ಆಗಲಿ ಬಿಟ್ಟರೆ ಬಿಡಲಿ, ರೀಚ್ ಆಗಲ್ಲ. ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅದೃಷ್ಟಕ್ಕೆ ಎಲ್ಲೋ ಒಂದ್ಸಲ ಮೊಬೈಲ್ ಆನಲ್ಲಿದ್ದು ಜೇಬೊಳಗೆ ಇಟ್ಕೊಂಡಾಗಲೇ ಅವ್ರಿಗೆ ಡಯಲ್ ಆಗಿ ಯಾವಾಗಲೋ ಒಂದ್ಸಲ ರೀಚ್ ಆಗಬಹುದು. ಹೌದು. ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ? ಇದು ದೇವಸ್ಥಾನಗಳ ಹಿಂದಿರುವಂಥ ಒಂದು ಸೈನ್ಸು. ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಯಾವಾಗಲೋ ಒಂದು ಸುನಾಮಿನೋ ಎಂಥದೋ ಒಂದು ದೊಡ್ಡ ಪ್ರಳಯ ಆಗಿ, ಜಲಪ್ರಳಯ ಆಗಿನೋ, ಮೊಬೈಲ್ನ ಹಿಂದಿರುವ ಟೆಕ್ನಾಲಜಿ, ಟವರ್ಸು, ಈ ಆಪ್ರೇಟರ್ಸ್, ಏರ್ಟೆಲ್, ಐಡಿಯಾ, ಅದು ಇದು ಎಲ್ಲ ಇದಾವಲ್ಲ, ವೊಡಾಫೋನ್, ಇವರ ಆಪ್ರೇಟರ್ಸ್ ಯಾರು ಇಲ್ದಂಗೆ ಆದರು ಅಂತ ಇಟ್ಕೊಳ್ಳಿ. ಆ ಟೆಕ್ನಾಲಜಿ ಯಾರಿಗೂ ಗೊತ್ತಿಲ್ದಂಗೆ ಆಯಿತು ಅಂತ ಇಟ್ಕೊಳ್ಳಿ. ಆವಾಗ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ನಮ್ಮ ತಾತ ಯಾವಾಗಲೂ ಇದನ್ನು ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರು, ಈ ಮೊಬೈಲ್ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರು ನಮ್ಮ ತಾತ. ಹಾಗಾಗಿ ಇದನ್ನು ನಾನು ಇಟ್ಕೊಳ್ತೀನಿ ಅಂತ ಇಟ್ಕೋಬಹುದು. ನಮ್ದು ಯಾವುದೋ ಫೋಟೋ ನೋಡ್ತಾರೆ, ನಾವು ಕಿವಿಲಿ ಇಟ್ಕೊಂಡಿರ್ತೀವಿ, ಮಾತಾಡ್ತಾ ಇದ್ದೀವಿ, ಇದರಲ್ಲಿ ಮಾತಾಡಿದ್ರೆ ಎಲ್ಲೋ ಇರೋರಿಗೂ ಕೇಳಿಸುತ್ತಂತೆ ಅಂತ ಸುಮ್ಮನೆ ಮಾತಾಡ್ಬಹುದು ಅವರು. ಆದರೆ ಆ ಮಾತಾಡುವ ಟೆಕ್ನಾಲಜಿ ಏನಿದೆ ಅದರ ಹಿಂದೆ, ಆ ಟೆಕ್ನಾಲಜಿ ಅವರಿಗೆ ಗೊತ್ತಿಲ್ಲ ಅಂದರೆ ಮೊಬೈಲ್ ಕೇವಲ ಒಂದು ವಸ್ತು. ಈಗಿನ ಬಹುತೇಕರಿಗೆ ದೇವಸ್ಥಾನ ಮತ್ತು ವಿಗ್ರಹಗಳು ಕೇವಲ ಒಂದು ವಸ್ತು. ಮೊಬೈಲ್ ಟೆಕ್ನಾಲಜಿ ಇಲ್ಲದ ಮೊಬೈಲಿಗೆ ಎಷ್ಟು ಬೆಲೆ ಇರುತ್ತೋ, ಆ ಒಂದು ಸೈನ್ಸ್ ಗೊತ್ತಿಲ್ಲದ ದೇವಸ್ಥಾನ ಮತ್ತು ವಿಗ್ರಹಗಳ ಮಹತ್ವ ಗೊತ್ತಿಲ್ಲದವನು ಅದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟೇ, ಒಂದು ವಸ್ತು ಅದಷ್ಟೇ. ಸರ್ ಹಾಗಾದ್ರೆ ನಮ್ಮ ಏನು ಇಷ್ಟೊತ್ತು ನಾವು ಮಾತಾಡ್ತಾ ಇದ್ರು ಈ ಸನಾತನಗೂ ಮತ್ತು ಈ ವಿಜ್ಞಾನಕ್ಕೂ ನಮ್ಮ ಹಿಂದೆ ನಮ್ಮ ಪುರಾಣದ ಕಾಲದಿಂದನೂ ಸಂಬಂಧ ಇದೆಯಾ? ಖಂಡಿತ ಇದೆ. ಹೇಳಿ. ಸನಾತನ ಧರ್ಮ ಏನಿದೆ ಇದು ಪ್ಯೂರ್ಲಿ ವಿಜ್ಞಾನವೇ. ನನಗೆ ಇತ್ತೀಚಿನ ದಿನಗಳಲ್ಲಿ ಈ ಕೆಲವು ಮೀಡಿಯಾಗಳಲ್ಲಿ ಧರ್ಮ ವರ್ಸಸ್ ಸೈನ್ಸ್, ಧರ್ಮ ವರ್ಸಸ್ ವಿಜ್ಞಾನ, ಇದ್ರ ಬಗ್ಗೆ ಏನು ವಿಜ್ಞಾನ ಏನು ಹೇಳುತ್ತೆ ನೋಡೋಣ ಬನ್ನಿ, ಇದ್ರ ಬಗ್ಗೆ ಧರ್ಮ ಏನು ಹೇಳುತ್ತೆ ನೋಡೋಣ ಬನ್ನಿ ಅಂತೆಲ್ಲ ಪ್ರೋಗ್ರಾಮ್ ಮಾಡ್ತಿರ್ತಾರೆ. ನನಗೆ ಅವಾಗ ಅನಿಸುತ್ತೆ, ಧರ್ಮ ಅನ್ನೋದೇ ವಿಜ್ಞಾನ. ಜ್ಯೋತಿಷ್ಯ ವರ್ಸಸ್ ವಿಜ್ಞಾನ ಅಂತ ಹಾಕ್ಬಿಟ್ಟಿರ್ತಾರೆ. ಜ್ಯೋತಿಷ್ಯನೂ ವಿಜ್ಞಾನ, ಜ್ಯೋತಿಷ್ಯ ಕೂಡ ಸೈನ್ಸ್, ಶಾಸ್ತ್ರ ಅನ್ನೋದು ಈಗ ಜೀವಶಾಸ್ತ್ರ, ರಸಾಯನಶಾಸ್ತ್ರ ಎಲ್ಲ ವಿಜ್ಞಾನದ ಭಾಗಗಳು. ಹೌದು. ಹಂಗೆ ಜ್ಯೋತಿಷ್ಯ ಶಾಸ್ತ್ರನೂ ಕೂಡ ಒಂದು ವಿಜ್ಞಾನ, ಹೌದು. ಜ್ಯೋತಿರ್ವಿಜ್ಞಾನ ಅಂತಾನೆ ಅದರ ಹೆಸರು. ಹಂಗೆ ನಮ್ಮ ಧರ್ಮದಲ್ಲಿರುವ ಪ್ರತಿಯೊಂದು ಶಾಖೆಯೂ ಕೂಡ ಒಂದೊಂದು ಶಾಸ್ತ್ರ ಅಂದರೆ ನಿಯಮಗಳು. ವಿಜ್ಞಾನದಲ್ಲಿರೋದು ಕೂಡ ನಿಯಮಗಳೇ. ಯಾವುದನ್ನು ನೀವು ಪ್ರೂವ್ ಮಾಡಿ ತೋರಿಸಬಹುದು, ಯಾವುದನ್ನು ಅನುಭವಿಸಬಹುದು, ಅದು ವಿಜ್ಞಾನ. ನೀವು ಅದನ್ನು ಮತ್ತೆ ಯಾರು ಕೇಳಿದ್ರು ಮಾಡಿ ತೋರಿಸಬಹುದು ವಿಜ್ಞಾನದಲ್ಲಿ. ನಮ್ಮ ಧರ್ಮದಲ್ಲೂ ಹಾಗೆ ಇದೆ. ನಾನು ಆಗಲೇ ನಿಮಗೆ ಹೇಳ್ತಾ ಹೇಳಿದೆ, ಜಡ ವಿಜ್ಞಾನ ಮತ್ತು ಚೇತನ ವಿಜ್ಞಾನ ಅಂತ ಎರಡಿದೆ. ಜಡ ವಿಜ್ಞಾನದಲ್ಲಿ ಅದು ಪದೇ ಪದೇ ಮಾಡಿದ್ರೂ ಅದು ಒಂದೇ ಥರದ ಒಂದು ಔಟ್ಪುಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ಮಷಿನ್ನನ್ನು, ಈಗ ಇದೇ ಮೈಕು, ಈ ಮೈಕಿನ ಮುಂದೆ ನಾನು ಇಷ್ಟೇ ಡಿಸ್ಟೆನ್ಸಲ್ಲಿ ಮಾತಾಡಿದ್ರೆ ಇದು ಏನು ಸೌಂಡು ಫ್ರೀಕ್ವೆನ್ಸಿಲಿ ಬರ್ತಾ ಇದೆಯೋ, ನಾನು 10 ಸಲ ಎದ್ದೋಗಿ ಬಂದು ಕೂತ್ಕೊಂಡು ಇಷ್ಟೇ ಡಿಸ್ಟೆನ್ಸಲ್ಲಿ ಹಿಂಗೆ ಮಾತಾಡಿದ್ರೆ ಅದು 10 ಸಲನೂ ಅದೇ ಥರ ಬರುತ್ತೆ. ಆದರೆ ಚೇತನ ವಿಜ್ಞಾನಕ್ಕೆ ಅದು ಅಪ್ಲೈ ಆಗಲ್ಲ, ಕಷ್ಟ ಆಗುತ್ತೆ. ನಿಮ್ಮ ಕೈಗೆ ಒಂದು ಬಾಲ್ ಕೊಟ್ಟು ಗೋಡೆಗೆ
ಒಂದೇ ಡಿಸ್ಟೆನ್ಸಲ್ಲಿ ನಿಲ್ಲಿಸಿ ಒಂದೇ ಒಂದು ಪಾಯಿಂಟಿಗೆ ಹೊಡಿ ಅಂದರೆ ಒಂದ್ಸಲ ಒಂದು ಪಾಯಿಂಟಿಗೆ ಹೊಡಿತೀರಿ, ಇನ್ನೊಂದ್ಸಲ ಇನ್ನೊಂದು ಪಾಯಿಂಟಿಗೆ ಹೊಡಿತೀರಿ ಅಷ್ಟೇ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು. ಅದು ಚೇತನ ವಿಜ್ಞಾನ. ಸೊ ವಿಜ್ಞಾನ ಏನು ಹೇಳುತ್ತೆ, ಪ್ರತಿ ಸಲ ನೀನು ಏನು ಮಾಡಿದ್ರು ಅದು ಅದೇ ರಿಸಲ್ಟ್ ಬರಬೇಕು ಅಂತ ಹೇಳುತ್ತೆ. ಹಾಗಾದ್ರೆ ನಾನು ಬದುಕಿರೋದು ಸುಳ್ಳ? ನನ್ನ ಕೈಗೆ ಅದೇ ಬಾಲ್ ಕೊಡ್ತೀರಿ, ಅಷ್ಟೇ ಡಿಸ್ಟೆನ್ಸು, ಅದೇ ಗೋಡೆ, ಅದೇ ನಾನು ಹೊಡೆದ್ರೆ ಪ್ರತಿ ಸಲ ಬೇರೆ ಬೇರೆ ಜಾಗಕ್ಕೆ ಬೀಳುತ್ತೆ. ಸಣ್ಣ ವ್ಯತ್ಯಾಸ ಇರುತ್ತೆ ಚೇತನ ವಿಜ್ಞಾನಕ್ಕೆ ಮತ್ತು ಜಡ ವಿಜ್ಞಾನಕ್ಕೆ. ಹೀಗೆ ನಮ್ಮಲ್ಲಿ ನೀವು ಕೇಳಿದ್ರಿ ಈ ವಿಜ್ಞಾನ ಅನ್ನೋದು ನಮ್ಮಲ್ಲಿ ಎಷ್ಟು ಮಟ್ಟಿಗಿದೆ ಸರ್ ನಮ್ಮ ಧರ್ಮದಲ್ಲಿ. ನಮ್ಮ ಧರ್ಮದಲ್ಲಿ ಇರೋದು ಎಲ್ಲದೂ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರೋದು. ನಮ್ಮಲ್ಲಿ ವಿಮಾನಶಾಸ್ತ್ರ ಇದೆ, ನಮ್ಮಲ್ಲಿ ಸುಶ್ರುತ ಮಹರ್ಷಿ ಆವಾಗಲೇ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ. ನೀವು ಇವತ್ತಿಗೂ ಗೂಗಲ್ ಮಾಡಿ ನೋಡಿ, ಪ್ಲಾಸ್ಟಿಕ್ ಸರ್ಜರಿ ಪಿತಾಮಹ ಯಾರು ಅಂತಂದರೆ ನಮ್ಮ ಋಷಿಯೇ. 2500 ವರ್ಷಗಳ ಹಿಂದೆ. ಆವಾಗ ಇವರಿಗಿನ್ನ ಏನೂ ಗೊತ್ತಿರಲಿಲ್ಲ ಸರ್. ಪಾಶ್ಚಾತ್ಯರಿಗೆ ಅವ್ರದ್ದೊಂದು ಸೈನ್ಸೇ ಡೆವಲಪ್ ಸೈನ್ಸ್ ಹೋಗಲಿ, ಅಮೆರಿಕ ಹುಟ್ಕೊಂಡೇ ಇಲ್ಲ. ಅಮೆರಿಕ ಇತ್ತೀಚೆಗೆ ಹುಟ್ಟಿದ್ದು. ಹೌದು. ಆ ಕಾಲಕ್ಕೆ ನಮ್ಮಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ. ಮೂಗು ಕಟ್ಟಾಗಿರೋನಿಗೆ ಹೊಸದಾಗಿ ಹಣೆಯಿಂದ ಚರ್ಮ ತೆಗೆದು ಮೂಗನ್ನು ಕ್ರಿಯೇಟ್ ಮಾಡ್ತಾರೆ. ಮತ್ತು ಅವನು ಆ ಮೂಗನ್ನು ಇಟ್ಟುಕೊಂಡು ಆಪರೇಷನ್ ಆದ ಮಾರನೇ ದಿನ ಹೊರಗೆ ಓಡಾಡುವಷ್ಟರ ಮಟ್ಟಿಗೆ ಅವನಿಗೆ ಮೂಗು ಕ್ರಿಯೇಟ್ ಮಾಡಿಕೊಡುವಷ್ಟು ನಮ್ಮಲ್ಲಿ ವಿಜ್ಞಾನ ಮುಂದುವರೆದಿತ್ತು. ಸುಶ್ರುತ ಮಹರ್ಷಿಗಳು. ಹೌದು, ಸುಶ್ರುತ ಮಹರ್ಷಿಗಳು. ಇವತ್ತಿಗೂ ಕೂಡ ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದೇನಿದೆ ಅದರಲ್ಲಿ ಸುಶ್ರುತ ಮಹರ್ಷಿಯನ್ನು ರೆಫರ್ ಮಾಡ್ತಾರೆ. ಅದಕ್ಕೆ ಅವ್ರನ್ನೇ ಪಿತಾಮಹ ಅಂತ ಇವತ್ತಿಗೂ ಕರೆಯೋದು. ಅವರು ಆವಾಗಲೇ 250ಕ್ಕೂ ಹೆಚ್ಚು ಶಸ್ತ್ರಾಸ್ತ್ರಗಳು, ಅಂದರೆ ಶಸ್ತ್ರಚಿಕಿತ್ಸೆಗೆ ಬಳಸುವ, ಆಪರೇಷನ್ನಿಗೆ ಬಳಸುವಂಥ ಶಸ್ತ್ರಗಳ ಬಗ್ಗೆ ತುಂಬ ಡೀಟೇಲಾಗಿ ಬರೆದಿಟ್ಟಿದ್ದಾರೆ. ಈ ಥರ ವಿಮಾನಶಾಸ್ತ್ರನೂ ಅಷ್ಟೇ. ನಮ್ಮಲ್ಲಿ ವಿಮಾನ ರೈಟ್ ಬ್ರದರ್ಸ್ ವಿಮಾನವನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ, ನಾನು ಹೇಳ್ತಿರೋದು ಓನ್ಲಿ ಪುರಾಣದಲ್ಲೆಲ್ಲ ರಾವಣ ಪುಷ್ಪಕ ವಿಮಾನದಲ್ಲಿ ಹೋಗಿದ್ದ ಆ ಕಥೆ ಹೇಳ್ತಾ ಇಲ್ಲ. ಹೌದೌದು. ರೈಟ್ ಬ್ರದರ್ಸ್ ವಿಮಾನವನ್ನು ಕಂಡುಹಿಡಿಯೋದಕ್ಕಿಂತ 5-6 ವರ್ಷ ಮುಂಚೆ ನಮ್ಮಲ್ಲಿ ಒಂದು ವಿಮಾನವನ್ನು ಕಂಡು ಹಿಡಿದು ಹಾರಿಸಿದ್ರು. ಅದು ಹಾರಿತ್ತು ಮೇಲೆ. ಆದರೆ ಇವತ್ತಿಗೂ ಅವ್ರ ಹೆಸರು ಎಲ್ಲೂ ಬಂದಿಲ್ಲ ಸರ್. ನೀವು ಗೂಗಲ್ ಮಾಡಿ ನೋಡ್ಬೋದು, ರೈಟ್ ಬ್ರದರ್ಸ್ಗಿಂತ ಮುಂಚೆ ಇಂಡಿಯಾದಲ್ಲಿ ವಿಮಾನ ಹಾರಿಸಿದ್ರಾ ಅಂತ ನೋಡಿದ್ರೆ ಇವಾಗಲೂ ತೋರಿಸುತ್ತೆ. ಹಾರಿಸಿದ್ರು. ಹೌದು. ರೈಟ್ ಬ್ರದರ್ಸ್ಗೆ ಮಾತ್ರ ನಾವು ಹೇಳ್ತೀವಿ ಅವರು ವಿಮಾನ ಕಂಡುಹಿಡಿದ್ರು. ನಮ್ಮಲ್ಲಿ 1811ರಲ್ಲಿ, ಅಂದರೆ ಸುಮಾರು 200 ವರ್ಷಗಳ ಹಿಂದೆ, ನಮ್ಮ ಒಂದು ವೇದಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಹಾಕ್ತಾರೆ. ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಇರುತ್ತೆ ಆವಾಗಲೇ. ಓಕೆ. ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ 1811ರಲ್ಲಿ ಸಂಸ್ಕೃತ ಅಧ್ಯಯನ ಪೀಠ ಆರಂಭ ಆಗುತ್ತೆ. ಅದಕ್ಕೆ ಒಬ್ಬರು ಫಂಡ್ ಮಾಡ್ತಾರೆ. ಓಕೆ. ಕರ್ನಲ್ ಒಬ್ಬರು ಫಂಡ್ ಮಾಡ್ತಾರೆ. ಆ ಮನುಷ್ಯ ಅದರ ಭಾಷಣ ಮಾಡುವಾಗ ಕ್ಲಿಯರಾಗಿ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ, ಈ ಸಂಸ್ಕೃತ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡ್ತಾ ಇರುವ ಉದ್ದೇಶ ಏನಂದರೆ, ನಮ್ಮ ಇಂಗ್ಲೀಷ್ನಲ್ಲಿರುವಂಥ ನಮ್ಮ ಏನು ಪುಸ್ತಕಗಳಿದೆ, ನಮ್ಮ ಧರ್ಮಗ್ರಂಥಗಳೇನಿದೆ, ಅದನ್ನು ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡೋಣ. ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಆ ದೇಶದ ಜನರಿಗೆ ಅದನ್ನು ಕೊಡೋಣ ಅನ್ನೋದು ನನ್ನ ಉದ್ದೇಶ ಅಂತ ಹೇಳ್ತಾನೆ. ಓಕೆ. 1847ರಲ್ಲಿ, ಅಂದರೆ ನಮಗೆ ಸ್ವಾತಂತ್ರ್ಯ ಬರೋದಕ್ಕಿಂತ 100 ವರ್ಷ 100 ವರ್ಷ ಮುಂಚೆ ಈಸ್ಟ್ ಇಂಡಿಯಾ ಕಂಪನಿ ಒಬ್ಬ ಮಹಾಶಯನನ್ನು, ನೀನು ಇವನ್ನ ವೇದಗಳನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಇಂಗ್ಲೀಷಿಗೆ ಅಂಥೇಳಿ ನೇಮಕ ಮಾಡ್ತಾರೆ. ಸೊ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳಿದಾಗ ಆ ಮನುಷ್ಯ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಟ್ರಾನ್ಸ್ಲೇಟ್ ಮಾಡಿದ ನಂತರ, ಬಹಳ ದೊಡ್ಡ ಕೆಲಸ ಸರ್, ಇಡೀ ಋಗ್ವೇದವನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಟ್ರಾನ್ಸ್ಲೇಟ್ ಮಾಡಿದ ನಂತರದಲ್ಲಿ ಆ ಮನುಷ್ಯ ತನ್ನ ಹೆಂಡತಿಗೆ ಒಂದು ಪತ್ರ ಬರೀತಾನೆ. ಏನಂತ ಅಂದರೆ, ನಾನು ಈಗ ಮಾಡಿರೋ ಕೆಲಸ ಏನಿದೆ, ಭಾಳ ದೊಡ್ಡ ಕೆಲಸ ಮಾಡಿರ್ತಾನೆ. ನಾನೀಗ ಮಾಡಿರೋ ಕೆಲಸ ಏನಿದೆ, ಈ ದೇಶದ ಆತ್ಮವನ್ನೇ ಅಲ್ಲಾಡಿಸುವಂಥ ಒಂದು ಕೆಲಸ ಮಾಡಿದ್ದೀನಿ ನಾನು. ಈ ದೇಶ 3000 ವರ್ಷಗಳಿಂದ ಈ ದೇಶದಲ್ಲಿ ಏನೇನು ಸೃಷ್ಟಿಯಾಗಿದೆ, ಏನೇನು ಜ್ಞಾನ ಇದೆ, ಏನೇನು ಬಂದಿದೆ, ಅದೆಲ್ಲದೂ ಅದೇ ಬೇರಿಂದ ಬಂದಿದೆ. ಆ ಬೇರನ್ನು ಅಲ್ಲಾಡಿಸುವಂಥ ಒಂದು ಮಹತ್ ಕಾರ್ಯವನ್ನು ನಾನಿವತ್ತು ಮಾಡಿದ್ದೀನಿ ಅಂತ ಒಂದು ಪತ್ರ ಬರೀತಾನೆ ಅವನ ಹೆಂಡತಿಗೆ. 1867ರಲ್ಲಿ, ಅಂದರೆ ಎಕ್ಸಾಕ್ಟ್ ಋಗ್ವೇದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗಿ 20 ವರ್ಷಗಳ ನಂತರ, ಈಸ್ಟ್ ಇಂಡಿಯಾ ಕಂಪನಿಯ ಇಲ್ಲಿದ್ದಂಥ ಅದೇ ವ್ಯಕ್ತಿ ತಮ್ಮ ಮಂತ್ರಿಗೆ, ಅಂದರೆ ಬ್ರಿಟನ್ನಲ್ಲಿದ್ದಂಥ ಮಂತ್ರಿಗೆ ಒಂದು ಪತ್ರ ಬರೀತಾನೆ. ಆ ಪತ್ರ ಇದೆಲ್ಲ ಇದೆ ಸರ್, ಡಾಕ್ಯುಮೆಂಟ್. ನಾನು ಯಾವುದನ್ನು ಊಹಾಪೋಹದಲ್ಲಿ ಹೇಳೋಕ್ಕಾಗಲ್ಲ ನಾನು. ಹೇಳಿ. ಸೊ ಅವನು ಆ ಪತ್ರದಲ್ಲಿ ಏನಂತ ಹೇಳ್ತಾನೆ ಅಂತಂದರೆ, ಈ ದೇಶ ಅಂದರೆ ಭಾರತ, ಈ ದೇಶದ ಒಂದು ಧರ್ಮ ಏನಿತ್ತು ಅದನ್ನು ಹಾಳುಗೆಡವಿದ್ದಾಗಿದೆ. ಅಂದರೆ ಅವ್ರು ಆಲ್ರೆಡಿ ಒಂದು ಪ್ರಾಪಗಂಡ ತಯಾರು ಮಾಡ್ತಾರೆ ಸರ್. ಹೆಂಗೆ ಇದನ್ನು ಕಾಮಿಡಿ ಮಾಡಬಹುದು, ಹೆಂಗೆ ಇದು ಸುಳ್ಳು, ಇದು ಸಾಧ್ಯನೇ ಇಲ್ಲ ಅಂತ ತೋರಿಸ್ಬೋದು ಈ ದೇಶದ ಜನಕ್ಕೆ ಅಂತ ಒಂದಷ್ಟು ಪಾಯಿಂಟ್ಸ್ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದಾರಲ್ಲ 20 ವರ್ಷದಿಂದ. ಟ್ರಾನ್ಸ್ಲೇಟ್ ಆದಮೇಲೆ ಅವರು ಆ ಇಂಗ್ಲೀಷಿನ ವೇದವನ್ನು ಇಟ್ಕೊಂಡು
ಇದನ್ನ ಹೆಂಗೆಂಗೆ ಕಾಮಿಡಿ ಮಾಡಬಹುದು, ಇದನ್ನ ಹೆಂಗೆಂಗೆ ಈ ದೇಶದ ಜನಕ್ಕೆ ಸುಳ್ಳು ಅಂತ ತೋರಿಸಬಹುದು ಅಂತ. ಈಗ ಸಾಧ್ಯನೇ ಇಲ್ಲದ ಕೆಲವು ವಿಷಯಗಳು ಇದನ್ನ ಇಲ್ಲಿ ಹೇಳಿದ್ದಾರೆ ನೋಡಿ ಅಂತ. ಆ ಥರದ್ದನ್ನ ಪ್ರೊಪಗಂಡವನ್ನ ಮಾಡಿ ಅವನು ಬರೀತಾನೆ. ಈ ದೇಶದ ಧರ್ಮವನ್ನ ನಾನು ಹಾಳುಗೆಡವಿದ್ದಾಗಿದೆ. ಈ ಧರ್ಮದ ಪಕ್ಕ ನಮ್ಮ ಧರ್ಮ ನಿಂತ್ಕೊಳ್ಳದೇ ಇದ್ರೆ ಅದು ನನ್ನ ತಪ್ಪಲ್ಲ ಅಂತ ಬರೀತಾನೆ. ಅದನ್ನ ಎಕ್ಸ್‌ಪ್ಲೇನ್ ಮಾಡ್ತೀನಿ ಅವ್ನು ಏನು ಅರ್ಥ ಹೇಳ್ದ. ಅವ್ನು ಹೇಳಿದ ವರ್ಡ್ಸಲ್ಲೇ ಹೇಳ್ಬೇಕು ಅಂತ ಹೇಳಿದ್ದು ನಾನು. ಓಕೆ, ಓಕೆ. ಅದು ಅವನ ಅರ್ಥ ಏನಂತ ಅಂದ್ರೆ, ನಾನು ಈ ದೇಶದಲ್ಲಿದ್ದ ಸನಾತನ ಧರ್ಮವನ್ನ ಹಾಳು ಮಾಡಕ್ಕೆ ಏನು ಬೇಕು ಅದನ್ನ ನಾನು ಮಾಡಿದ್ದೀನಿ. ಆದ್ರೆ ಸನಾತನ ಧರ್ಮ ಹಾಳಾದ ಜಾಗದಲ್ಲಿ ನೀವು ಒಂದು ವೇಳೆ ನಮ್ಮ ಧರ್ಮ ಅವರ ಧರ್ಮವನ್ನ ತಂದು ನಿಲ್ಲಿಸದೇ ಇದ್ರೆ ಅದು ನನ್ನ ತಪ್ಪಲ್ಲ, ನಿಮ್ದು. ನಿಮ್ದು ಅಂತಂದ್ರೆ ಯಾರ್ದು? ಗೌರ್ಮೆಂಟ್, ಅವ್ನು ಮಂತ್ರಿ. ಹಾಂ. ಗೌರ್ಮೆಂಟ್ ತಪ್ಪಾಗುತ್ತೆ. ಗವರ್ನಮೆಂಟ್ ತಪ್ಪಾಗುತ್ತೆ. ಶುಡ್ ಇಲ್ಲಿ ಅದು ತಂದು ನಿಲ್ಲಿಸ್ಬೇಕಿರೋದು. ಭಾರತದಲ್ಲಿ ಆ ದೇಶದ ಧರ್ಮವನ್ನ ಗವರ್ನಮೆಂಟ್ ತಂದು ನಿಲ್ಲಿಸ್ಬೇಕು ಅಂತ ಬರೀತಾನೆ. ಓಕೆ. ಅದರ ಮುಂದುವರೆದ ಭಾಗಗಳೇ ನಮ್ಮ ವಿಜ್ಞಾನವನ್ನ, ನಮ್ಮ ಧರ್ಮದಲ್ಲಿದ್ದ ವಿಜ್ಞಾನವನ್ನ ಕೊಂದದ್ದು. ನಮ್ಮ ಧರ್ಮದಲ್ಲಿದ್ದಂಥ ಅಂದ್ರೆ ನಾನು ನಾಟ್ ಓನ್ಲಿ ನಾನು ಹಿಂದೂ ಧರ್ಮ ಅಥವಾ ಮುಸ್ಲಿಂ ಧರ್ಮ, ಈ ಕ್ರಿಶ್ಚಿಯನ್ ಧರ್ಮ ಈ ಥರ ಧರ್ಮಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಈ ದೇಶ ಏನಿದೆ, ಭಾರತೀಯ ಸಂಸ್ಕೃತಿ ಏನಿದೆ, ಇದು ಓನ್ಲಿ ಧರ್ಮಕ್ಕೆ ಸೀಮಿತ ಆದದ್ದಲ್ಲ. ಈ ಸಂಸ್ಕೃತಿಯ ಹಿಂದೆ ಇದ್ದ ವಿಜ್ಞಾನ ಏನಿದೆ ಇದೆಲ್ಲ ಬೇಕಂತಾನೆ ಕಳೆದ್ರು. ಬೇಕಂತಾನೆ ಹಾಳು ಮಾಡಿದ್ರು. ಈಗ ನಾವು ಹೇಳ್ತೀವಿ ಇದು ನಳಂದ ಯೂನಿವರ್ಸಿಟಿಯನ್ನ ಸುಟ್ಟಾಕಿದ್ರು. ಅದು 3 ತಿಂಗಳು ಹೌದು ಸರ್. 3 ತಿಂಗಳು ಬೆಂಕಿಯಲ್ಲಿ ಉರಿದೋಯ್ತು. ಎಷ್ಟೆಲ್ಲ ಉರಿದೋಗಿರ್ಬೋದು. ಅದು ದೊಡ್ಡ ಲಾಸ್ ಅಲ್ಲ ಸರ್. ಅದಕ್ಕಿಂತ ದೊಡ್ಡ ಲಾಸ್ ಏನು ಅಂತಂದ್ರೆ, ನಮ್ಮ ಮಸ್ತಕಗಳಿಗೆ ಬಿಟ್ಟಂತ ಹುಳ. ನಮ್ಮ ಜನ ಈಗಲೂ ನಮ್ಮ ಹುಡುಗರು ಕೇಳ್ತಾರೆ, ನಮ್ಮಲ್ಲಿ ಯಾವ ದೇವ್ರನ್ನ ಅಂತ ಪೂಜೆ ಮಾಡಲಿ ನಾವು? 33 ಕೋಟಿ ದೇವತೆಗಳಿದಾರಂತೆ, ನಮ್ಮಲ್ಲಿ ಯಾರನ್ನ ಪೂಜೆ ಮಾಡಲಿ ಅಂತ ಕೇಳ್ತಾರೆ ಹುಡುಗರು. ಕೇಳಿದಾಗ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಸುಮ್ಮನೆ ಆಗ್ಬಿಡ್ತಾರೆ. ಈ ಥರ ಸಾವಿರಾರು ಇದೆ ಸರ್. ಇದೆಲ್ಲ ಒಂದು ಪ್ರೊಪಗಂಡ. ಅದು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡುವಾಗ 33 ಕೋಟಿ ಅನ್ನೋದನ್ನ 33 ಕ್ರೋರ್, 33 ಕ್ರೋರ್ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಟ್ರು. 33 ಕೋಟಿ ಅಂತಂದ್ರೆ 33 ರೀತಿ. 33 ರೀತಿಯ ದೇವತೆಗಳಿದ್ದಾರೆ ಅಂದ್ರೆ ನಮ್ಮಲ್ಲಿ. ಟೈಪ್ಸ್ ವಿಧ. ಹಾ, 33 ವಿಧದ ದೇವತೆಗಳಿದ್ದಾರೆ. ಅದರಲ್ಲಿ ಅದು ಏನಂತಂದ್ರೆ ಕಾನ್ಸೆಪ್ಟ್ಸ್ ಇದೆ, ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇದೆ. ಈಗ 33 ಅದನ್ನು ಹೇಳ್ಬಿಡ್ತೀನಿ ಯಾರ್ಯಾರು ಅಂತನು. ಓಕೆ. 12 ಜನ ಆದಿತ್ಯರು, ದ್ವಾದಶಾದಿತ್ಯರು ಅಂತ ಕರಿತೀವಿ. ಸೂರ್ಯನ 12 ರೂಪಗಳು. ಆಮೇಲೆ 11 ರುದ್ರರು, ಶಿವನ 11 ರೂಪಗಳದು. 11 ರುದ್ರರು. ಅಲ್ಲಿಗೆ ಎಷ್ಟಾಯಿತು? 23 ಆಯ್ತು. 23. 8 ಜನ ವಸುಗಳು, ಅಷ್ಟಾವಸು ಅಂತ ಕರಿತೀವಿ. ಅಲ್ಲಿಗೆ 23 8 31. 31. 2 ಜನ ಅಶ್ವಿನಿ ಕುಮಾರರು, ದೇವವೈದ್ಯರು ಅಂತ ಕೇಳಿದಿರಲ್ಲ. ಈ 2 ಜನ ಅಣ್ಣ ನಾವೀಗ ಅಸ್ತು ಅಂತಾರೆ ಅಶ್ವಿನಿ ದೇವತೆಗಳು ಅಸ್ತು ಅಂತ. ಅಶ್ವಿನಿ ದೇವತೆಗಳು, ಅವರು ಇಬ್ರು. ಸೊ ಅವರಿಬ್ರು ಸೇರಿ ಒಟ್ಟು 33. ಈ 33ನ್ನ ನಾವು ಮೇಜರ್ ಆಗಿ ಡಿವೈಡ್ ಮಾಡ್ಕೊಂಡಿರೋದು ದೇವತೆಗಳು. ಅದು ಎಲ್ಲ ಒಂದು ಕಡೆ ಅದಲ್ಲದೇನೋ ನಮ್ಮಲ್ಲಿ 1000 ಕಾನ್ಸೆಪ್ಟ್ ಇದೆ ಸರ್. ಆದ್ರೆ ಇದನ್ನ ಅವರು ತೋರಿಸಿದ್ದು ನೋಡಿ, ನಿಮ್ಮಲ್ಲಿ ಹಿಂಗಿದೆ ಅಂತ ತೋರಿಸೋದಕ್ಕೆ. ಅವರಿಗೆ ಅದು ಸರಿಯಾಗಿ ಅರ್ಥ ಆಗದೆ ಇದ್ದ ಮಾತ್ರಕ್ಕೆ ಅವ್ರು ಈ ವೇದಗಳೇ ಸರಿ ಇಲ್ಲ, ವೇದಗಳ ಧರ್ಮವೇ ಸರಿ ಇಲ್ಲ ಅಂತ ಸಾಕಷ್ಟು ಪ್ರಪಗಾಂಡವನ್ನು ಮಾಡಿದ್ರು. ಆದರೆ ಸತ್ಯ ಏನು ಅಂತಂದರೆ, ಇದು ನಾನು ಆಗಲೇ ಹೇಳಿದ್ನಲ್ಲ, ಯಾರೇ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ವೇದಗಳ ನಾಶ ಆಗಲ್ಲ. ಆ ವೇದಗಳು ಎಲ್ಲದೂ ಆರಂಭ ಸೃಷ್ಟಿಯಾಗಿಂತ ಮೊದಲು ಇತ್ತು, ಸೃಷ್ಟಿಯೆಲ್ಲ ಅಳಿದು ಹೋದ ನಂತರವೂ ಇರುತ್ತೆ. ಇನ್ನೊಂದು ಕಲ್ಪ ಅಂದರೆ ಇವರು ಹೇಳ್ಬೋದು, ನಮ್ಮಲ್ಲಿ ಇಂಡಿಯನ್ ಇದರಲ್ಲಿ ಸರಿಯಾಗಿ ನಿಮಗೆ ಡಾಕ್ಯುಮೆಂಟೇಷನ್ನೇ ಬರಲ್ಲ ಅಂತ ಹೇಳ್ತಾರೆ. ನಮ್ಮವರೇ ಹೇಳ್ಕೊಳ್ತಾರೆ, ನಮ್ಮವ್ರಿಗೆ ಡಾಕ್ಯುಮೆಂಟೇಷನ್ ಬರಲ್ಲ. ಯಾರು ಸರ್ ಹೇಳಿದ್ದು ಡಾಕ್ಯುಮೆಂಟೇಷನ್ ಬರಲ್ಲ ನಮಗೆ ಅಂತ? 10,000 ವರ್ಷದ ಹಿಂದೆ ಬರೆದಂತಹ ವೇದ ಒಂದಕ್ಷರವೂ ಬದಲಾಗಲ್ಲ, ಇವತ್ತಿಗೂ ಬದಲಾಗಿಲ್ಲ. ಟೋನ್ ಚೇಂಜ್ ಆಗಿಲ್ಲ ಸರ್, ಹೇಳೋ ಟೋನು. 10,000 ವರ್ಷದಿಂದ ಏನು ಹೇಳ್ತಾ ಇದ್ರು ಇವತ್ತಿಗೂ ಅದೇ. ಪುರುಷ ಸೂಕ್ತ, ನೀವು ಹಿಮಾಲಯಕ್ಕೆ ಹೋಗಿ ಪುರುಷ ಸೂಕ್ತ ಹೇಳು ಅಂತಂದ್ರೆ ಏನು ಹೇಳ್ತಾನೋ ಅದೇ ಕನ್ಯಾಕುಮಾರಿಗೆ ಬಂದು ವೇದದಲ್ಲಿ ಪುರುಷ ಸೂಕ್ತ ಹೇಳು ಅಂದ್ರೆ ಅದನ್ನೇ ಹೇಳ್ತಾನೆ, ಅದೇ ಟೋನಲ್ಲೇ ಹೇಳ್ತಾನೆ. ಅಲ್ಲಿ ಯಾರನ್ನೋ ಬೇರೆಯವ್ರನ್ನ ಕೇಳ್ತೀರಿ, ಇಲ್ಲಿ ಯಾರೋ ಬೇರೆಯವ್ರನ್ನ ಕೇಳ್ತೀರಿ. ಹೆಂಗೆ ಸರ್ ಸಾಧ್ಯ? 10,000 ವರ್ಷದಿಂದ ಹಿಮಾಲಯಕ್ಕೂ ಕನ್ಯಾಕುಮಾರಿಗೂ ಹೆಂಗೆ ಕನೆಕ್ಷನ್ ಇತ್ತು? ಹೆಂಗೆ ಓಡಾಡ್ಲಿಕ್ಕೆ ಸಾಧ್ಯ? ಡಾಕ್ಯುಮೆಂಟೇಷನ್ ಯಾರಲ್ಲಿ ಸರಿ ಇಲ್ಲ. ಭಾಗವತ ಹೇಳುತ್ತೆ, 5,000 ವರ್ಷದ ಹಿಂದೆ ಇದ್ದಂತಹ ಕೃಷ್ಣ ಹಾಂ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ದ, ಎಷ್ಟು ಗಂಟೆಗೆ ಮಲಗ್ತಾ ಇದ್ದ, ದಿನದಲ್ಲಿ ಇಷ್ಟಿಷ್ಟು ಗಂಟೆಗೆ ಏನೇನು ಮಾಡ್ತಾ ಇದ್ದ ಅಂತ ಸರಿಯಾಗಿ ದಿನಚರಿ ಹೇಳುತ್ತೆ ಸರ್. ನಮಗೆ ನಿನ್ನೆ ಮೊನ್ನೆ ಇದ್ದಂಥ ಗಾಂಧೀಜಿ ದಿನಚರಿ ಹೇಳು ಅಂತಂದ್ರೆ ನಾನೊಂದು ಹೇಳ್ತೀನಿ, ನೀವೊಂದು ಹೇಳ್ತೀರಿ. ಹೌದು. ಸ್ವತಃ ಗಾಂಧೀಜಿನೇ ಬರೆದಿಟ್ಕೊಂಡಿದ್ರು. ಹೌದು. ಗಾಂಧೀಜಿ ಹಿಂಗಂದಿದ್ರಂತೆ ಅಂತ ನಾನೊಂದು ಹೇಳ್ತೀನಿ. ಇನ್ನೊಬ್ಬ ಬಂದು ಇಲ್ಲ ಗಾಂಧೀಜಿ ಹಿಂಗಂದಿದ್ರಂತೆ, ಈ ಮೀಟಿಂಗಲ್ಲಿ ಹಿಂಗೆ ಹೇಳಿದ್ರಂತೆ ಅಂತ ಇನ್ನೊಬ್ಬ ಹೇಳ್ತಾರೆ. ಎರಡು ಥರ. ನಮ್ಮಲ್ಲಿ ಅದಿಲ್ಲ ಸರ್. ಕೃಷ್ಣ ಅವತ್ತೇನು ಹೇಳಿದ್ದ ಅನ್ನೋದು ಇವತ್ತಿಗೂ ಅದೇ, ಬದಲಾಗಿಲ್ಲ. ಕೃಷ್ಣ ಬೆಳಗ್ಗೆ ಏನು ಮಾಡ್ತಾ ಇದ್ದ, ಅದು ದಿನಚರಿ ಇದೆ ಸರ್. ಭಾಗವತ ನೀಟಾಗಿ ಹೇಳುತ್ತೆ ದಿನಚರಿಯನ್ನು. ಸೈನ್ಸ್ ನೀವು ಕೇಳಿದ್ರಿ, ಸೈನ್ಸಿಗೂ ನಮ್ಮ ಧರ್ಮಕ್ಕೂ ಹೆಂಗಿದೆ ಸರ್ ಅಂತ. ಭಾಳ ಚೆನ್ನಾಗಿದೆ ಸರ್. ನಮ್ಮಲ್ಲಿ ಧ್ಯಾನ ಮಾಡ್ತಾ ಆ ಚೇತನ ವಿಜ್ಞಾನದಲ್ಲಿ ಎಷ್ಟು ಚೆನ್ನಾಗಿದೆ. ಸೂರ್ಯಂಗೂ ಭೂಮಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಎಕ್ಸಾಕ್ಟಾಗಿ ಬರೆದಿಟ್ಟಿದ್ದಾರೆ ಸರ್. ಏನು ಅಲ್ಲಿ ಬರೆದಿಟ್ಟಿದ್ದಾರೋ ಇವತ್ತು ಸೈನ್ಸ್ ಏನಿದೆ, ಪಾಶ್ಚಾತ್ಯ ಸೈನ್ಸು ಅದು ಅದನ್ನೇ ಹೇಳಿದೆ. ಯಾವ ಥರ? ಹೆಂಗೆ
ಈಗ ಇವರು ಕಂಡುಹಿಡಿಯಲಿಕ್ಕೆ ಬಹಳಷ್ಟು ಸಾಧನಗಳಿದೆ ಸರ್. ಹೌದು. ಈಗ ಅಂದ್ರೆ ಸ್ವಲ್ಪ ಡೆವಲಪ್ ಇದೆ. ಆಗಿದೆ. ಹೌದು. ಆದ್ರೆ ಅವತ್ತು ನೋಡಿ ಅವರು ಎಷ್ಟು ಚೆನ್ನಾಗಿ ಬರೆದಿಟ್ಟಿದ್ದಾರೆ ಅಂತಂದ್ರೆ, ಸೂರ್ಯ ತನ್ನ ಕಕ್ಷೆಯ ಸುತ್ತ ಸುತ್ತುತ್ತಾನೆ ಅಥವಾ ಭೂಮಿ ಸೂರ್ಯನ ಸುತ್ತ ಸುತ್ತತ್ತೆ. ಇದು ಬಹಳ ಚೆನ್ನಾಗಿ ಅವ್ರಿಗೆ ಗೊತ್ತಿತ್ತು ಸರ್. ಅವರು ಅದನ್ನೇ ಹೇಳ್ತಾರೆ. ಸೂರ್ಯನನ್ನೇ ಕೇಂದ್ರವಾಗಿಸಿಕೊಂಡು ಇಡೀ ಜೀವ ಜಗತ್ತಿರುವಂತಹ ಈ ಇದೇನಿದೆ ಭೂಮಿ ಮತ್ತೆ ಎಲ್ಲ ಲೋಕಗಳೇನಿದೆ, ಇದು ಸೂರ್ಯನನ್ನ ಸುತ್ತತ್ತೆ ಅಂತ ಸ್ಪಷ್ಟವಾಗಿದೆ ಸರ್. ನಂಗೆ ಅದು 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 ಇವತ್ತಿಗೂ ಅದನ್ನ ಯಾಕೆ ನಾವು ಪರಿಗಣಿಸಲ್ಲ ಅಂತ ಅರ್ಥ ಆಗ್ತಿಲ್ಲ. ನೀವು ಕೇಳಿ ಸರ್. ಆ, ಏನು ಈ ಒಂದು ಕಲಿಯುಗ ಮತ್ತೆ ದ್ವಾಪರ ಯುಗ, ತ್ರೇತಾಯುಗ, ಈ ಯುಗಗಳ ಬಗ್ಗೆ ಲೆಕ್ಕಾಚಾರ ಮಾಡುವಾಗ ಎಷ್ಟು ಸ್ಪಷ್ಟವಾಗಿ ಇಷ್ಟೇ ವರ್ಷ ಅನ್ನುವ ಲೆಕ್ಕಾಚಾರವನ್ನ ಕೊಡ್ತಾರೆ. ಗಣಿತ ಬಹಳ ಒಳ್ಳೆಯ ಒಂದು ಇದು ಅಂದ್ರೆ, ಈ ಗಣಿತ ನಮ್ಮ ಸನಾತನ ಧರ್ಮ ಅಥವಾ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಕೊಟ್ಟಂತ ಬಹಳ ದೊಡ್ಡ ಇದು. ಯಾಕೆ ಅಂತಂದ್ರೆ, ಈಗ 0ಯನ್ನು ನಾವು ಕೊಡದೇ ಇದ್ರೆ ಗಣಿತ ಹೆಂಗಿರ್ತಾ ಇತ್ತು ಸರ್? ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. 0 ಇದೆಯಲ್ಲ ಸರ್, ಅದು ಎಲ್ಲದರಲ್ಲೂ ಈಗ ನಾವು ಮೊಬೈಲ್ ಬಳಸ್ತಾ ಇದೀವಿ, ಟೆಕ್ನಾಲಜಿ ಬಳಸ್ತಾ ಎಲ್ಲದಕ್ಕೂ 0 ತುಂಬಾ ಇಂಪಾರ್ಟೆಂಟ್. ಹೌದು ಸರ್. 0 ಇಲ್ಲ ಅಂದ್ರೆ ಇದು ಯಾವುದೂ ಇಲ್ಲ ಸರ್. ಆ 0ವನ್ನು ಕೊಟ್ಟವರು ಕೂಡ ನಮ್ಮ ದೇಶದ ಋಷಿಗಳೇ. ಹೌದು. ನಾವು ಅವನ್ನ ಋಷಿ ಅಂತ ಕರಿತಾ ಇದ್ವಿ. ಆ ಥರದ್ ಕೆಲಸ ಮಾಡೋರ್ನ ಇವಾಗ ವಿಜ್ಞಾನಿಗಳು ಅಂತ ಕರೀತಾರೆ. ಸೊ, ಇವರೆಲ್ಲರೂ ವಿಜ್ಞಾನಿಗಳೇ. ನಮ್ಮ ಇವ್ರು ಪೂರ್ವಿಕರೇ ಹಾ. ಇವಾಗ ವಿಜ್ಞಾನ ನಮ್ಮ ಬಂದಿದೆ ಅಷ್ಟೇ. ಪೂರ್ವಿಕರೇ ಅವರು ಋಷಿಗಳು ಅಂತ ಏನ್ ಕರಿತಾ ಇದ್ವಿ, ಅವ್ರು ವಿಜ್ಞಾನಿಗಳೇ. ಅವರು ತಮ್ಮ ಆಶ್ರಮಗಳನ್ನ ಏನ್ ಇಟ್ಕೊಂಡಿದ್ರು ಅವೆಲ್ಲ ಲ್ಯಾಬ್‌ಗಳು. ಎಷ್ಟು ಚೆನ್ನಾಗಿ ಡಿಸ್ಟೆನ್ಸ್ ಎಷ್ಟಿತ್ತು ಸೂರ್ಯಂಗೂ ಇಲ್ಲಿಗೂ, ಚಂದ್ರಂಗೂ ಇಲ್ಲಿಗೂ ಡಿಸ್ಟೆನ್ಸ್ ಎಷ್ಟಿದೆ, ಚಂದ್ರ ಹೆಂಗಿದಾನೆ, ಸೂರ್ಯ ಹೆಂಗಿದಾನೆ, ಎಷ್ಟು ಗ್ರಹಗಳಿದೆ, ಹೆಂಗ್ ಸರ್ ಕಂಡಿಡಿದ್ರು ಅವಾಗ ಇಷ್ಟು ಗ್ರಹಗಳಿದೆ ಅಂತ? ಪಾಶ್ಚಾತ್ಯರು ತುಂಬಾ ಮುಂದುವರೆದಿದ್ರು, ನಾವು ಹಿಂದುಳಿದಿದ್ವಿ ಅಂತ ಹೇಳ್ತಾರೆ ಜನ. ಆದ್ರೆ ಅದೇ ಪಾಶ್ಚಾತ್ಯರು ಎಷ್ಟು ಗ್ರಹಗಳಿದೆ ಅಂತ ಕಂಡಿಡಿದ್ರೋ, ನಮ್ಮಲ್ಲಿ ಅದು ಇಷ್ಟೇ ಇದೆ ಅಂತ ಮೊದಲೇ ಹೇಳಿದ್ರು. ಪಾಶ್ಚಾತ್ಯರು ಯುರೇನಸ್ ಇದೆ, ನೆಪ್ಚೂನ್ ಇದೆ, ಪ್ಲೇಟೋ ಇದೆ ಅಂತ ಸೇರ್ಸಿದ್ರು. ಅದೇ ವಿಜ್ಞಾನಿಗಳು ಮತ್ತಿವಾಗ ಇಲ್ಲ ಪ್ಲೇಟೋ ಇದೆಯಲ್ಲ ಅದು ಏನೋ ಅದು ಅದು ಕ್ಷುದ್ರ ಗ್ರಹ ಅಂತ ಕ್ಷುದ್ರ ಮಾತ್ರ ಗ್ರಹ, ಅದು ಇದಕ್ಕೆ divide ಸಂಬಂಧಪಟ್ಟದ್ದಲ್ಲ ಮಾಡ್ತಾರೆ. ಅಂತ ಅವರೇ ತೆಗಿತಾರೆ. ನೀವು ಎಷ್ಟು ಬೇಕಾದ್ರೂ ಸೇರಿಸಿ, ಎಷ್ಟು ಬೇಕಾದ್ರೂ ತೆಗೀರಿ. ಆದ್ರೆ ಇರೋದು 7 ಗ್ರಹ. ನವಗ್ರಹ ಅಂತ ಹೇಳ್ತೀವಲ್ಲ ನಾವು, ಆ ನವಗ್ರಹಗಳಲ್ಲಿ 2 ಛಾಯಾಗ್ರಹ. ನಿಜವಾಗ್ಲೂ ಇರೋದು 7 ಗ್ರಹ. ಇದನ್ನ ಇವ್ರು ಎಷ್ಟು ಬೇಕಾದ್ರೂ ಆ್ಯಡ್ ಆನ್ ಮಾಡಬಹುದು, ಅವ್ರು ಎಷ್ಟು ಬೇಕಾದ್ರೂ ಮೈನಸ್ ಬೇಕಾದ್ರೂ ಮಾಡ್ಕೋಬಹುದು. ಛಾಯಾಗ್ರಹ ಯಾವುದು ಸರ್ ಅದು 2? ರಾಹು ಕೇತು ಸರ್. ನಾವು ಅದಕ್ಕೆ ಹೆಸರು ಬೇರೆ ಏನ್ ಬೇಕಾದ್ರೂ ಓಕೆ, ಇಟ್ಕೋಬಹುದು. ಓಕೆ. ಆದ್ರೆ ನಾವು ಅದಕ್ಕೆ ರಾಹು ಕೇತು ಅಂತ ಕರಿತೀವಿ. ಈಗ 7 ಗ್ರಹಗಳೇ ಇದೆ ಅನ್ನೋದಕ್ಕೇನು ಬೇರೆ ದೇಶಗಳಲ್ಲಿ ಹಂಗಾರೆ ಎಷ್ಟು ಬೇರೆ ಬೇರೆ ಗ್ರಹಗಳು ಎಷ್ಟು ಇಟ್ಕೊಂಡಿದ್ರು? ಎಲ್ಲ ಕಡೆಯೂ ಒಂದು ಕಾಲಕ್ಕೆ 7 ಗ್ರಹಗಳು ಅನ್ನೋದು ಸತ್ಯವನ್ನ ಎಲ್ಲ ಜನಾಂಗಗಳು, ನಾವು ನನ್ನ ಜನಾಂಗ ಮಾತ್ರ ಶ್ರೇಷ್ಠ, ಅವರು ಕನಿಷ್ಠ ಅಂತ ಹೇಳ್ತಾ ಇಲ್ಲ ಸರ್. ಪ್ರೂಫ್ಸ್ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಪ್ರೂಫ್ ಹೇಳ್ತೀನಿ. ಓಕೆ. ಈಗ ವಾರಕ್ಕೆ 7 ದಿನ ಅಲ್ವಾ? ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ವಾರಕ್ಕೆ 7 ದಿನ. ಹೌದು. ಹೆಂಗ್ ಸರ್ ವಾರಕ್ಕೆ 7 ದಿನ ಆಯ್ತು? ಸನಾತನ ಧರ್ಮದಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ನಾವೇನೋ ಒಂದು 7 ದಿನ ಅಂತ ಯಾವುದೋ ಆಧಾರದಲ್ಲಿ ಬುದ್ಧಿ ಇಲ್ದವ್ರು ಇಟ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಅಮೆರಿಕದಲ್ಲೂ 7 ದಿನ ವಾರಕ್ಕೆ. ಇಂಗ್ಲೆಂಡಲ್ಲೂ 7 ದಿನ ವಾರಕ್ಕೆ. ಹೆಂಗ್ ಸಾಧ್ಯ ಆಯ್ತು? ವಾರಗಳನ್ನು ಹೆಂಗ್ ಡಿವೈಡ್ ಮಾಡಿದ್ರು? ವಾರಗಳು ಸಿಂಪಲ್ ಸರ್. ಅದ್ರ ಹೆಸರಲ್ಲೇ ಇದೆ. ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಹೌದು. ಅದೆಲ್ಲ ಗ್ರಹಗಳು. ಹೌದು. ಆದಿತ್ಯ ಸೂರ್ಯ, ಸೋಮ ಚಂದ್ರ, ಮಂಗಳ ಬುಧ, ಗುರು ಶುಕ್ರ ಶನಿ ಗ್ರಹಗಳು. 7 ಗ್ರಹಗಳಿಗೆ 7 ದಿನ. ಇದೇ ಸತ್ಯವನ್ನ ಅಮೆರಿಕದಲ್ಲೂ ಕಂಡಿಡ್ಕೊಂಡಿದ್ದಾರೆ, ಇಂಗ್ಲೆಂಡಲ್ಲೂ ಕಂಡಿಡ್ಕೊಂಡಿದ್ದಾರೆ, ಪರ್ಷಿಯಾದಲ್ಲೂ ಕಂಡಿಡ್ಕೊಂಡಿದ್ದಾರೆ. ಅವರು 7 ದಿನಗಳನ್ನ ಇಟ್ಕೊಂಡಿದ್ದಾರೆ. ಹೆಸರು ಬೇರೆದು ಇಟ್ಕೊಂಡಿರ್ಬೋದು. ಹೌದು. ಅವರು 7 ದಿನಗಳನ್ನ ಇಟ್ಕೊಂಡಿದ್ದಾರೆ. ನಾವು ನವಗ್ರಹ ಅಂತ ಹೇಳ್ತೀವಲ್ಲ, ನವಗ್ರಹಗಳಲ್ಲಿ 2 ಛಾಯಾಗ್ರಹ ಅಂತ ಹೇಳ್ತಾರೆ. ಅಂದ್ರೆ 2 ಫಿಸಿಕಲಿ ಇಲ್ಲ ಅವು. ಹ್ಮ್. ಫಿಸಿಕಲಿ ಅವಿಲ್ಲ. ಛಾಯಾ ಅಂದ್ರೆ ನೆರಳು. ಅದಕ್ಕೆ ಈ ಗ್ರಹಣದ ಸಮಯದಲ್ಲಿ ರಾಹು ಹಿಡ್ಕೊಳ್ತಾನೆ ಬಂದು. ಕೆಲವರು ಈ ವಿಜ್ಞಾನದ ಪರ ಮಾತಾಡ್ತೀವಿ ಅಂತ ಸೋಕಾಲ್ಡ್ ಹೇಳ್ಕೊಳ್ಳೋರೆಲ್ಲ ಏನ್ ಹೇಳ್ತಾರೆ, ರಾಹು ಹಂಗಾರೆ ಬಂದು ನುಂಗ್ಬಿಡುತ್ತಾ, ಎಲ್ಲಿದೆ? ಅದು ನೆರಳು ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ ಸರ್. ಛಾಯಾಗ್ರಹ. ಛಾಯೆ ಅಂದ್ರೆ ನೆರಳು. ನೆರಳು ಬಂದು ಹಿಡ್ಕೊಳ್ಳುತ್ತೆ. ಸೈನ್ಸ್ ಅದನ್ನೇ ತಾನೇ ಹೇಳಿದೆ. ಗ್ರಹಣ ಸೂರ್ಯ ಚಂದ್ರ ಮಧ್ಯೆ ಇನ್ನೊಂದು ಭೂಮಿ ಮತ್ತೆ ಸೂರ್ಯ ಚಂದ್ರ 3 ಒಂದೇ ಲೈನ್ ನಲ್ಲಿ ಬಂದಾಗ ಗ್ರಹಣ ಆಗುತ್ತೆ. ಹೌದು. ಸೊ ಒಂದ್ರ ನೆರಳು ಇನ್ನೊಂದ್ರ ಮೇಲೆ ಬೀಳುತ್ತೆ. ಆ ನೆರಳು ಹಿಡ್ಕೊಳ್ಳುತ್ತೆ ಅನ್ನೋದನ್ನೇ ತಾನೇ ನಾವು ಹೇಳಿದೀವಿ. ಛಾಯಾ. ಛಾಯಾಗ್ರಹಗಳವು. ರಾಹು ಬಂದು ಇಟ್ಕೊಳ್ತಾನೆ, ಕೇತು ಬಂದು ಇಟ್ಕೊಳ್ತಾನೆ ಅಂದ್ರೆ ಛಾಯೆ ಆವರಿಸುತ್ತೆ, ನೆರಳು ಆವರಿಸ್ಕೊಳ್ಳುತ್ತೆ. ಅದನ್ನೇ ಗ್ರಹಣ ಅಂತ ಕರೆಕ್ಟಾಗಿ ಹೇಳಿದ್ದಾರೆ. ಇವತ್ತಿಗೂ ನಮ್ಮ ಪಂಚಾಂಗ ಯಾವುದೇ ಪಾಶ್ಚಾತ್ಯ ವಿಜ್ಞಾನಿಗಳ ಮೇಲೆ ಇದಾಗಿಲ್ಲ, ಡಿಪೆಂಡ್ ಆಗಿಲ್ಲ. ಆದರೆ ಕರೆಕ್ಟಾಗಿ ಹೇಳುತ್ತೆ ಸರ್, ಇನ್ನು 10 ವರ್ಷ ಬಿಟ್ಟು ಯಾವತ್ತು ಎಷ್ಟನೇ ತಾರೀಕಿಗೆ ಗ್ರಹಣ ಬರುತ್ತೆ ಇವತ್ತೇ ಬರೆದಿರ್ತಾರೆ. ಹ್ಮ್. ಅಲ್ವಾ? ಯಾವತ್ತಾದ್ರೂ ಸುಳ್ಳಾಗಿದ್ದು ನೋಡಿದ್ರೆ ಪಂಚಾಂಗದಲ್ಲಿ ಇಲ್ಲ, ಇಲ್ಲ, ಬರ್ದಿಟ್ಟಿದ್ದು? ಇಲ್ಲ. ಸುಳ್ಳಾಗಲ್ಲ. ಹೆಂಗ್ ಸರ್ ಸಾಧ್ಯ?
ಅದು ಯಾವುದರ ಆಧಾರದ ಮೇಲೆ ಬರೀತಾರೆ? ನಮ್ಮ ಋಷಿಗಳು ಬರೆದಿರುವ ಕೆಲವು ಗ್ರಂಥಗಳನ್ನ ಇಟ್ಕೊಂಡು ಇವಾಗ ಪ್ರೆಡಿಕ್ಟ್ ಮಾಡ್ತಾರೆ ದಟ್ ಇಂಥ ದಿನ ಜುಲೈ ತಿಂಗಳಲ್ಲಿ 21ನೇ ತಾರೀಕಿಗೆ ಇಷ್ಟು ಗಂಟೆಗೆ ಗ್ರಹಣ ಆಗುತ್ತೆ. ಯಾವ ಟೆಲಿಸ್ಕೋಪ್ ಇಟ್ಕೊಂಡು ಯಾವುದೇ ಪಂಚಾಂಗ ಕರ್ತರು ನೋಡಲ್ಲ. ನಮ್ಮ ಕರ್ನಾಟಕದಲ್ಲೇ ಇವತ್ತಿಗೂ ಸಾಕಷ್ಟು ಜನ ಪಂಚಾಂಗ ಕರ್ತರಿದ್ದಾರೆ. ಅವ್ರು ಪಂಚಾಂಗವನ್ನು ಈಗಲೂ ತಯಾರು ಮಾಡ್ತಾ ಇದ್ದಾರೆ. ಅವ್ರು ಅವ್ರ ಮಕ್ಳಿಗೂ ಹೇಳ್ಕೊಟ್ಟು ಹೋಗ್ತಾರೆ. ಅವ್ರು ಮಾಡಿರುವ ಪ್ರೆಡಿಕ್ಷನ್ ಸುಳ್ಳೇ ಆಗಿಲ್ಲ. ಹೆಂಗ್ ಸಾಧ್ಯ? ಅವ್ರ ಹತ್ರ ಬಂದು ಯಾರು ಬೇಕಾದ್ರೂ ಚಾಲೆಂಜ್ ಮಾಡ್ಲಿ. ಅಲ್ವಾ? ಸೊ ಇದೇ ಸನಾತನ ಧರ್ಮದಲ್ಲಿರುವಂಥ ವಿಜ್ಞಾನ. ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ಯಾವುದನ್ನು ಹೇಳಕ್ ಸಾಧ್ಯ ಹೇಳಿ? ಸರ್ ಈಗ ಒಂದು ಪ್ರಶ್ನೆ ಸರ್. ಆತ್ಮ ಮತ್ತೆ ಮನಸ್ಸಿಗೆ ಈ ಎರಡರ ಮಧ್ಯೆ ಇರೋ ಡಿಫರೆನ್ಸ್ ಏನು ಸರ್? ಸಿಂಪಲ್ ಇದೆ ಅದು. ಆತ್ಮ ಅನ್ನೋದೇನಿದೆ ಅದೊಂಥರ ಆಕಾಶದ ಥರ, ಗಾಳಿಯ ಹಾಗೆ. ಅದಕ್ಕೇನಂದ್ರೆ ಭಾವನೆಗಳಿಲ್ಲ ಸರ್ ಆತ್ಮಕ್ಕೆ. ಆತ್ಮ ಅನ್ನೋದೊಂದು ಸಾಕ್ಷಿ ಪ್ರಜ್ಞೆ. ಸಾಕ್ಷಿ ಪ್ರಜ್ಞೆ ಅಂದ್ರೆ ಏನು? ಈಗ ಈ ರೂಮಲ್ಲಿ ನಾನು ನೀವು ಮಾತಾಡ್ತಾ ಇದ್ದೀವಿ. ಯಾರೋ ಒಬ್ರು ನಿಂತು ಗಮನಿಸ್ತಾ ಇರ್ತಾರೆ ನೋಡಿ, ಸುಮ್ಮನೆ ಗಮನಿಸ್ಕೊಂಡ್ರು. ಅವ್ರೇನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ಸುಮ್ಮನೆ ಅದು ಸಾಕ್ಷಿ ಪ್ರಜ್ಞೆ. ಓಕೆ. ಈ ಮನಸ್ಸು ಅನ್ನೋದೇನಿದೆ ಅದು ಮೈಂಡ್ ಸರ್. ಮೈಂಡು ಮೆದುಳಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಆಲೋಚನೆ ಮಾಡುತ್ತೆ, ಹ್ಮ್. ಕೋಪ ಬರುತ್ತೆ. ಈಗ ನೀವು ಸಂತೋಷ ಆಗತ್ತೆ, ಬೇಜಾರಾಗುತ್ತೆ. ಇದೆಲ್ಲದು ಮೈಂಡಿಗೆ ಸಂಬಂಧಪಟ್ಟಿದ್ದು. ಈ ಕೋಪ, ಸಂತೋಷ, ಅಳು, ನಗು, ಈ ದುಃಖ ಇದೆಲ್ಲ ಈ ಮನಸ್ಸಿನ ಭಾವನೆಗಳಿದೆಯಲ್ಲ, ಈ ಭಾವನೆಗಳೆಲ್ಲ ಮನಸ್ಸು ಅಲ್ಲಿ ಕೆಲಸ ಮಾಡ್ತಾ ಇರತ್ತೆ. ಆ ಮನಸ್ಸಿಗೆ ಸಂಬಂಧಪಟ್ಟಿದ್ದೇ ಇದೆಲ್ಲ. ಓಕೆ. ಈಗ ನಿಮ್ಮ ಮನಸ್ಸನ್ನ ನಾವು ಆರಾಮಾಗಿ ಒಂದು ಸಾಂಗ್ ಹಾಕಿ ಚೇಂಜ್ ಮಾಡ್ಬಿಡ್ಬೋದು. ಯಾವುದೋ ಒಂದು ಸ್ಯಾಡ್ ಸಾಂಗ್ ಹಾಕ್ಬಿಟ್ರೆ, ನೀವಿವಾಗ ಆ ಸ್ಯಾಡ್ ಮೂಡ್‌ಗೆ ಹೋಗ್ಬಿಡ್ತೀರಿ. ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ಏನೋ ನೆನಪಾಗಿ ಕಣ್ಣೀರು ಬಂದ್ಬಿಡತ್ತೆ. ಇದೆಲ್ಲ ಮನಸ್ಸಿನ ಮೇಲೆ ಆಗುವಂಥ ಪರಿಣಾಮ. ಆಗ ಕೆಲಸ ಮಾಡ್ತಾ ಇರೋದು ಮನಸ್ಸು. ಆದ್ರೆ ಆತ್ಮಕ್ಕೆ ಈ ರೀತಿಯ ಭಾವನೆಗಳಿಲ್ಲ. ಆತ್ಮ ಈಗ ನನ್ನನ್ನು ನಾನು ದರ್ಶನ್ ಅಂತ ಕರೆದುಕೊಳ್ತೀನಿ. ಆದರೆ ಆ ಆತ್ಮಕ್ಕೆ ಹೆಸರಿಲ್ಲ. ನನ್ನ ಮನಸ್ಸು ಮತ್ತೆ ದೇಹಕ್ಕೆ ದರ್ಶನ್ ಅಂತ ಹೆಸರಿಟ್ಕೊಂಡಿರೋದು. ಓಕೆ. ಮೈಂಡ್ ಅಂಡ್ ಬಾಡಿಯ ಕಾಂಬೋ. ಈ ಮೈಂಡ್ ಮತ್ತೆ ಬಾಡಿ ಎರಡನ್ನೂ ಕುದುರೆಗಳ ರೀತಿ ಕಟ್ಟಿ, ಆ ಒಂದು ಗಾಡಿಯನ್ನ ಓಡಿಸ್ತಾ ಇರುವಂತಹ ಒಬ್ಬ ಆ ಡ್ರೈವಿಂಗ್ ಫೋರ್ಸ್ ಇದೆಯಲ್ಲ, ಅದು ಆತ್ಮ. ಆ ಆತ್ಮ ಇಲ್ಲಿಂದ ಹೋದ್ರೆ ಮನುಷ್ಯನ ಕತೆ ಅಲ್ಲಿಗೆ ಮುಗೀತು ಅಂತ. ಮನಸ್ಸು ಹೋದ್ರೂ ಇರ್ತಾನೆ. ಬ್ರೈನ್ ಡೆಡ್ ಆದವನು ಬದುಕಿರ್ತಾನೆ ಬೆಡ್ ಮೇಲೆ. ಬ್ರೈನ್ ಡೆಡ್ ಆದವನು ಬದುಕಬಹುದು. ಆದ್ರೆ ಆತ್ಮ ಹೋದ ನಂತರ ಇಲ್ಲ. ಆದ್ರೆ ಆ ಆತ್ಮ ಯಾರ ಕೈಗೂ ಸಿಗಲ್ಲ. ಆತ್ಮಕ್ಕೆ ನೀವು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡೋಕೆ ಸೈಕಿಯಾಟ್ರಿಸ್ಟ್ ಇದ್ದಾರೆ. ನೀವು ಮನೋರೋಗ ಅಂತ ಬರುತ್ತೆ. ಮನೋರೋಗ ತಜ್ಞರು, ಹೌದು. ಮನೋವೈದ್ಯರು ಇವರೆಲ್ಲ ಇದಾರಲ್ಲ, ಅವರೆಲ್ಲ ಮೈಂಡ್ ಏನು ಕೆಲಸ ಮಾಡುತ್ತೆ, ಆ ಮೈಂಡ್ ಹೆಂಗೆ ಕೆಲಸ ಮಾಡುತ್ತೆ, ಅದಕ್ಕೆ ಯಾವ ನರ ಇದೆ, ಯಾವ ಮೆದುಳಿನ ಯಾವ ಭಾಗದಲ್ಲಿ ಏನು ಕ್ರಿಯೆ ನಡೆಯುತ್ತೆ, ಇದನ್ನೆಲ್ಲ ಕಂಡುಹಿಡಿಬಹುದು. ಆದರೆ ಆತ್ಮ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆತ್ಮ ಅನ್ನೋದೊಂದು ಸಾಕ್ಷಿ ಭಾವ. ಅದೇ ಹೇಳಿದ್ನಲ್ಲ, ಮೋಡಗಳು ಈಗ ಆಕಾಶದ ಥರ ಇರೋದು ಆತ್ಮ. ಅದರಲ್ಲಿ ಓಡಾಡುವ ಮೋಡಗಳೇನಿದೆಯಲ್ಲ ಅದು ಮೈಂಡ್, ಮನಸ್ಸು. ಸೊ ಮನಸ್ಸು, ನಗು, ಅಳು ಅಥವಾ ಸಂತೋಷ, ದುಃಖ, ಈ ಕೋಪ ಇದರ ಹಿಂದೆ ಇರೋದು ಮನಸ್ಸು. ಅದು ಆತ್ಮಕ್ಕೆ ಅದು ಯಾವುದೂ ಇಲ್ಲ ಸರ್. ಆತ್ಮ ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆ ಆತ್ಮ ಟ್ರಾವೆಲ್ ಮಾಡ್ತಾ ಇರತ್ತೆ. ಈಗ ನನ್ನ ಈ ದೇಹದಲ್ಲಿ ಒಂದು ಆತ್ಮ ಇದೆ. ಈ ದೇಹ ಅಂತ್ಯ ಆದ ನಂತರ ಆ ಆತ್ಮ ಮತ್ತೆ ಬೇರೆ ಕಡೆ ಹೋಗುತ್ತೆ. ಅದಕ್ಕೆ ಅಳಿವಿಲ್ಲ. ದೇಹಕ್ಕೆ ಅಳಿವಿದೆ, ಆತ್ಮಕ್ಕೆ ಅಳಿವಿಲ್ಲ. ಆತ್ಮ ಬಂದಿದ್ದು ಭಗವಂತನಿಂದ. ಓಕೆ. ನಾನು ಆಗಲೇ ಹೇಳಿದ್ನಲ್ಲ, ಒಂದೇ ಅನೇಕವಾಗಬೇಕು ಅಂತ ಆಸೆ ಪಟ್ಟು ಅದು ಅನೇಕ ಇದ್ದಿದ್ದು ಏನಾಯ್ತು, 1 2 ಆಯಿತು, 2 4 ಆಯಿತು. ಹಾಗೆ ಸೈನ್ಸು ಇದನ್ನು ಹೇಳುತ್ತೆ ಸರ್. 13.8 ಬಿಲಿಯನ್ ಇಯರ್ಸ್ ಹಿಂದೆ ನಾವೆಲ್ಲ ಹುಟ್ಟಿದ್ದೀವಿ ಅಂತ ಸೈನ್ಸ್ ಹೇಳುತ್ತೆ. ಸೈನ್ಸ್ ನೀವು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿದ್ರೆ ಸೈನ್ಸು ಅದನ್ನು ಹೇಳುತ್ತೆ. ಮನುಷ್ಯರೆಲ್ಲರೂ 13.8 ಬಿಲಿಯನ್ ಇಯರ್ಸ್ ಹಿಂದೆ ಹುಟ್ಟಿರೋದು. ಈಗ ನಾವು ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದೀವಿ ಅಷ್ಟೇ ಅಂತ ಹೇಳುತ್ತೆ ಸೈನ್ಸು. ಇದನ್ನೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆತ್ಮ ಅನ್ನೋದಕ್ಕೆ ಹುಟ್ಟು ಸಾವು ಇಲ್ಲ. ಅದು ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಭಗವಂತನಿಂದ ಬಂದಿದೆ. ಮತ್ತೆ ಕೊನೆಗೆ ಅದು ಭಗವಂತನನ್ನೇ ರೀಚ್ ಆಗುತ್ತೆ. ಹೆಂಗೆ ಭಗವಂತನನ್ನು ರೀಚ್ ಆಗುತ್ತೆ, ಯಾಕೆ ರೀಚ್ ಆಗುತ್ತೆ ಅಂತ ಅನ್ನೋದಕ್ಕೆ ಅದಕ್ಕೆ ಸಾಕಷ್ಟು ಸಾಧನಗಳನ್ನು ಕೊಟ್ಟಿದೆ. ಈಗ ನಮ್ಮ ಜೀವನದಲ್ಲಿ ನೀವು ಬದುಕಿನ ಬಗ್ಗೆ ಹೆಂಗೆ ಬದುಕನ್ನು ಟ್ರೀಟ್ ಮಾಡಬೇಕು ಅಂತೆಲ್ಲ ನಾವು ಹೇಳ್ತೀವಲ್ಲ. ಯಾಕೆ ಧರ್ಮ ಗ್ರಂಥಗಳನ್ನು ನೀವು ಅದನ್ನು ಕೇಳ್ಬೋದು. ಸುಮ್ಮನಿರ್ಬೋದಲ್ಲ, ನಾವ್ಯಾಕೆ ಧರ್ಮ ಗ್ರಂಥಗಳನ್ನ ಓದಬೇಕು, ಅಥವಾ ನಾವ್ಯಾಕೆ ದೇವ್ರನ್ನ ಕನೆಕ್ಟ್ ಆಗಬೇಕು, ದೇವ್ರ ಜೊತೆ ಯಾಕೆ ಪೂಜೆ ಮಾಡಬೇಕು, ಯಾಕೆ ಧ್ಯಾನ ಮಾಡಬೇಕು, ಸುಮ್ಮನಿದ್ರೆ ಆಗಲ್ವ, ನಾವು ಬದುಕು ನಡೆಯುತ್ತೆ ಸುಮ್ಮನಿದ್ರು. ಆದರೆ ನಮ್ಗೆ ಇನ್ನೊಂದು ಪುನರ್ಜನ್ಮ ಬೇಡ ಅಂತ ಅಂದರೆ ನಾವು ಇದೆಲ್ಲದನ್ನು ಮಾಡಿಕೊಂಡಾಗ ನಮಗೆ ನಾವು ಯಾರು ಅಂತ ಅರ್ಥಕೋಬೇಕು. ಈ ಜೀವನದ ಉದ್ದೇಶನೇ ಅದು ಸರ್. ಓಕೆ. ಜೀವನದ ಉದ್ದೇಶ ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಿ ಸೇರ್ತೀನಿ, ಯಾತಕ್ಕೋಸ್ಕರ ಬಂದೆ, ಇಷ್ಟು ತಿಳ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಿದೆ ಸರ್ ಬದುಕು. ತುಂಬ ಚೆನ್ನಾಗಿದೆ.
ನಾವೆಲ್ಲರೂ ವಿನಾಕಾರಣವಾದಂಥ ಒಂದು ರೇಸಲ್ಲಿ ಓಡ್ತಾ ಇದ್ದೀವಿ. ಆದ್ರೆ ಎಲ್ಲಿಗೆ ಓಡ್ತಾ ಇದ್ದೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾವು ಬಂದಿರೋದೇನಕ್ಕೆ? ಆನಂದವಾಗಿ ಜೀವನ. ವೇದಗಳು ಸ್ಪಷ್ಟವಾಗಿ ಹೇಳುತ್ತೆ ಸರ್. ಸದೃಢರಾಗಿರಿ, ದೃಢಾಂಗರಾಗಿರಿ, ಸಂತೋಷವಾಗಿರಿ, ಒಟ್ಟಿಗೆ ಇರಿ, ಒಗ್ಗಟ್ಟಿನಿಂದ ಒಟ್ಟಿಗೆ ಇರಿ ಅಂತ ವೇದಗಳು ಸ್ಪಷ್ಟವಾಗಿ ಹೇಳುತ್ತೆ. ವೇದಗಳು ಯಾರನ್ನು ಹೊಡೆದಾಕಿಲ್ಲ. ವೇದಗಳು ಹೇಳುತ್ತೆ ಸಂತೋಷವಾಗಿ ಹ್ಯಾಪಿಯಾಗಿ ಜೀವನ ಲೀಡ್ ಮಾಡಿ, ಆನಂದವಾಗಿರಿ. ಆತ್ಮಕ್ಕೆ ಆನಂದ ಸಿಗುತ್ತೆ. ಆತ್ಮಕ್ಕೆ ಆನಂದವನ್ನು ಬಿಟ್ಟು ಬೇರೆ ಯಾವ ಭಾವನೆಗಳು ಬೇಕಾಗಿಲ್ಲ. ಕೋಪ ಬರಲ್ಲ ಅಥವಾ ಹಸಿವಾಗಲ್ಲ. ಅದಕ್ಕೆ ಆನಂದ ಆಗತ್ತೆ. ಅದ್ರಲ್ಲಿ ಒಂದು ಡೌಟ್ ಇದೆ ಸರ್. ಈಗ ಒಂದು ದೇಹದಿಂದ ಆತ್ಮ ಹೋಯ್ತು ಅನ್ಕೊಳ್ಳಿ. ದೇಹ ಸತ್ತೋಯ್ತು ಅಷ್ಟೇ. ಆತ್ಮ ಮಾತ್ರ ಸಾಯೋದಿಲ್ಲ ಅಲ್ವಾ? ಆ ಆತ್ಮ ಮತ್ತೊಂದು ದೇಹಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟು ದಿನ ತಗೊಳುತ್ತೆ ಅಥವಾ ಯಾವಾಗ ಹೋಗಿ ಸೇರ್ಕೊಳ್ಳುತ್ತೆ? ಅದ್ರ ಬಗ್ಗೆ ಏನಾದ್ರು? ಸರ್ ಅದು ಆಯಾ ವ್ಯಕ್ತಿಯ ಸಂಸ್ಕಾರಕ್ಕೆ ಬಿಟ್ಟಿದ್ದು ಸರ್. ಓಕೆ. ಬಹಳಷ್ಟು ಸಲ ಏನಾಗುತ್ತೆ, ಆ, ಮೊದಲನೇದಾಗಿ ಪುನರ್ಜನ್ಮ ಯಾಕಾಗತ್ತೆ ಅಂತ ಹೇಳ್ತೀನಿ. ಓಕೆ. ಏನೂ ಆಸೆ ಇಲ್ಲದೆ ಇದ್ರೆ, ಅಂದ್ರೆ ಎಲ್ಲ ಆಸೆಗಳನ್ನು ನಾನು ಪೂರೈಸ್ಕೊಂಡ್ಬಿಟ್ರೆ, ಹ್ಮ್ 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 ಎರಡು ಮಾಡ್ಕೋಬಹುದು ನಾವು. ಅಂದ್ರೆ ಏನು ಆಸೆ ಇಲ್ಲದ ಮಟ್ಟಕ್ಕೆ ಹೋಗ್ಬೇಕು. ಆವಾಗ ಮಾತ್ರ ನಮಗೆ ಪುನರ್ಜನ್ಮ ಸಿಗಲ್ಲ. ಯಾವುದೋ ಒಂದು ಆಸೆ ಬ್ಯಾಲೆನ್ಸ್ ಇದ್ರೆ, ಏನೋ ಒಂದು ಆಸೆಯನ್ನು ನಾನು ಇಟ್ಕೊಂಡಿದ್ರೆ ಪುನರ್ಜನ್ಮಕ್ಕೆ ಮತ್ತೆ ನಾನು ಹೋಗ್ತೀನಿ. ಬಿಕಾಸ್ ಆ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೆ. ಎರಡು ದಾರಿ. ಒಂದು, ಆಸೆಗಳನ್ನೆಲ್ಲ ಪೂರೈಸ್ಕೊಂಡು ಸಾಯ್ಬೇಕು. ಇಲ್ಲ ಅಂತಂದ್ರೆ ಆಸೆಗಳನ್ನು ಬಿಟ್ಟು ಸಾಯ್ಬೇಕು. ಸೊ ಸನಾತನ ಧರ್ಮದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, 4 ಇದನ್ನ ಮಾಡಿದ್ದಾರೆ, ಆಶ್ರಮಗಳನ್ನು ಮಾಡಿದ್ದಾರೆ. ಅವನು ಚಿಕ್ಕವನಾಗಿದ್ದಾಗ ಗುರುಕುಲಕ್ಕೆ ಹೋಗಿ, ಅದಾದ್ಮೇಲೆ ಮದುವೆ ಆಗ್ತಾನೆ, ಗೃಹಸ್ಥಾಶ್ರಮಕ್ಕೆ ಹೋಗ್ತಾನೆ, ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಕ್ಕೆ ಹೋಗ್ತಾನೆ, ವಾನಪ್ರಸ್ಥ ಸನ್ಯಾಸಿ. ಪ್ರಸ್ಥ ಸನ್ಯಾಸ. ಹಾ. ಹಾ. ಸನ್ಯಾಸಾಶ್ರಮ ಅಂತಂದ್ರೇನು? ಇವಾಗ ನಿಮಗೆ ಗೊತ್ತಿದೆ. ಸನ್ಯಾಸಿಗಳನ್ನ ನೋಡ್ರೆ ಗೊತ್ತಾಗುತ್ತೆ. ಹೌದು, ಹೌದು. ಎಲ್ಲರೂ ಹೇಳ್ತಾರಲ್ಲ, ಸನ್ಯಾಸಿ ಅಂದ್ರೆ ಎಲ್ಲವನ್ನೂ ಬಿಟ್ಟಿರ್ಬೇಕು, ಸರ್ವಸಂಗ ಪರಿತ್ಯಾಗಿ ಆಗಿರ್ಬೇಕು. ಅವನು ಮನಸಾರೆ ಆಗಿ ಎಲ್ಲದನ್ನು ಬಿಡಬೇಕು, ಹ್ಮ್ ಮೇಲ್ನೋಟಕ್ಕೆ ಬಿಡೋದಲ್ಲ. ಮನಸಾರೆ ಎಲ್ಲದನ್ನು ಬಿಟ್ಟು ಆಫ್ಟರ್ 75 ಇಯರ್ಸ್ ಸನ್ಯಾಸಿ ಆದ್ರೆ, ಹ್ಮ್ ನಿಜವಾದ ಅರ್ಥದಲ್ಲಿ ಅವನಿಗೆ ಯಾವುದೇ ಆಸೆ ಇಲ್ಲದೆ ಇದ್ರೆ ಅವನಿಗೆ ಪುನರ್ಜನ್ಮ ಬರಲ್ಲ. ಹೇಳ್ತಾರೆ ಗೊತ್ತಾ, ಸನ್ಯಾಸಿಗಳಿಗೆ ಪುನರ್ಜನ್ಮ ಇಲ್ವಂತೆ ಅಂತ. ಸನ್ಯಾಸತ್ವ ಸ್ವೀಕರಿಸಿದ ಮಾತ್ರಕ್ಕೆ ಇಲ್ಲ ಅಂತಲ್ಲ. ನನಗೆ ಇನ್ನೊಂದು, ನಾನೀಗ ಸನ್ಯಾಸಿ ಆಗ್ಬಿಟ್ಟು ನನಗೆ ಒಂದು ಮಠ ಕಟ್ಟಬೇಕು, ನಾನು ಜಗತ್ತಲ್ಲೇ ನಂಬರ್ 1 ಸ್ವಾಮೀಜಿ ಆಗಬೇಕು, ಈ ಥರದ್ದೆಲ್ಲ ಆಸೆಗಳನ್ನ ನಾನು ಇಟ್ಕೊಂಡು ಸತ್ತೋಗ್ಬಿಟ್ರೆ ಸಾಧ್ಯನೇ ಇಲ್ಲ. ನನಗೆ ಮತ್ತೆ ಪುನರ್ಜನ್ಮ ಬರುತ್ತೆ. ನಾನು ಸನ್ಯಾಸಿ ಆದೆ ಅಂತ ಹೇಳ್ಬಿಟ್ಟು ನನಗೆ ಯಾರು ಮತ್ತೆ ಇನ್ನೊಂದು ಜನ್ಮ ಇಲ್ಲ ಅಂತಲ್ಲ. ಆಸೆಗಳನ್ನೆಲ್ಲ ಕಳ್ಕೋಬೇಕು. ಆಸೆಗಳನ್ನು ಕಳ್ಕೊಂಡಾಗ ಆ ಆತ್ಮಕ್ಕೆ ಪುನರ್ಜನ್ಮ ಇಲ್ಲ. ಆಗ ಮಾತ್ರ ಅದು ಭಗವಂತನ ಹತ್ರ ವಾಪಸ್ ಹೋಗುತ್ತೆ ಅಂತ. ಅಂದ್ರೆ ಆ ಆತ್ಮ ತನ್ನ ಕರ್ಮನೆಲ್ಲ ಕಳ್ಕೊಂಡಿದೆ ಅಂತನಾ? ಕರ್ಮ, ಕರ್ಮದ ಬಗ್ಗೆನೂ ಒಂದು ಇದಿದೆ ಜನಕ್ಕೆ. ಏನಂದ್ರೆ, ಕರ್ಮ ಅಂತ ಅಂದ್ರೆ ಏನೋ ಕೆಟ್ಟದ್ದು ಮಾಡಿರ್ತೀವಿ, ಅದು ಕರ್ಮ ಅಂತ. ಹ್ಮ್ ಆಕ್ಚುಲಿ ಕರ್ಮ ಅಂದ್ರೆ ಏನು ಅಂದ್ರೆ, ಕರ್ಮ ಅಂದ್ರೆ ಆಕ್ಷನ್ ಸರ್. ಆಕ್ಷನ್, ಕ್ರಿಯೆ ಕನ್ನಡದಲ್ಲಿ. ಸೊ ಈಗ ನೀವೊಂದು ಮೆಸೇಜ್ ಮಾಡಿದ್ರಿ ನನಗೆ, ಅಥವಾ ಕಾಲ್ ಮಾಡಿದ್ರಿ, ನಾನು ಅದಕ್ಕೆ ಆನ್ಸರ್ ಮಾಡಿದೆ, ಅದು ಒಂದು ಕರ್ಮ. ಓಕೆ. ತಪ್ಪೋ ಸರಿನೋ ಸೆಕೆಂಡ್ರಿ, ಒಂದು ಕರ್ಮ. ಆ ಕರ್ಮದ ಪ್ರತಿಫಲ ಏನು? ನಾನು ಇವತ್ತು ನಿಮ್ಮ ಎದುರು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಹ್ಮ್ ಇದೇ ಕರ್ಮಫಲ. ಪ್ರತಿ ಕರ್ಮಕ್ಕೂ ಒಂದು ಫಲ ಅಂತ ಇರುತ್ತೆ. ಅದು ಸತ್ಕರ್ಮ ಇರಬಹುದು, ಅಥವಾ ಅದು ಕೆಟ್ಟ ಕರ್ಮನೂ ಇರಬಹುದು. ಒಳ್ಳೆ ಕರ್ಮ ಇರ್ಬೋದು, ಕೆಟ್ಟ ಕರ್ಮ ಇರ್ಬೋದು. ಒಳ್ಳೆದನ್ನು ಮಾಡಿದ್ರೆ ಒಳ್ಳೆ ಪ್ರತಿಫಲವೇ ಸಿಗುತ್ತೆ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟ ಪ್ರತಿಫಲನೇ ಸಿಗುತ್ತೆ. ಸೊ ಕರ್ಮ ಅಂತಂದ್ರೆ ಏನಂದ್ರೆ, ಕರ್ಮ ಅನ್ನೋದು ಕೆಟ್ಟದಲ್ಲ. ಕರ್ಮ ಅಂತಂದ್ರೆ ಒಂದು ಕ್ರಿಯೆ. ಆ ಕ್ರಿಯೆಯಲ್ಲಿ ನೀವು ಏನು ಮಾಡಿರ್ತೀರಿ ಅದರ ಪರಿಣಾಮವನ್ನು ಮುಂದೆ ಅನುಭವಿಸ್ತೀರಿ. ಅದನ್ನೇ ಕರ್ಮಫಲ. ನಮಗೆ ಕರ್ಮಫಲ. ಹಿಂದಿನ ಜನ್ಮದಲ್ಲಿ ಮಾಡಿದ ಮಾತ್ರ ಕರ್ಮ ಅಂತ ನಂಬ್ಕೊಂಡಿದ್ದಾರೆ ಬಹಳಷ್ಟು ಜನ. ಆದ್ರೆ ಹಿಂದಿನ ಜನ್ಮದ ಮಾತ್ರ ಕರ್ಮ ಅಲ್ಲ. ಈ ಜನ್ಮದಲ್ಲಿ ಈ ಕ್ಷಣ ಮಾಡೋದು ಕರ್ಮ. ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಇದು ಕರ್ಮ. ಹ್ಮ್ ಮಾತಾಡುವಾಗ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಮಾಡ್ತೀನಿ, ಮಾಡಿದ್ರ ಪ್ರತಿಫಲವಾಗಿ ನಾಳೆ ದಿನ ನನಗೆ ಯಾವುದೋ ಥ್ರೆಟ್ ಕಾಲ್ ಬರುತ್ತೆ ಅಂತಂದ್ರೆ, ಅದು ಆ ಕರ್ಮದ ಫಲ. ಓಕೆ. ಕರ್ಮಫಲ ಅದೇ. ಇದು ಕರ್ಮ, ಅದು ಕರ್ಮಫಲ. ಈಗ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ, ನಾಳೆ ನನಗೆ ಯಾರೋ ಒಬ್ಬ ಫಾಲೋವರ್ ಮೆಸೇಜ್ ಹಾಕ್ತಾನೆ, ಸರ್ ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ ಪಾಡ್ಕಾಸ್ಟಲ್ಲಿ ಅಂತ. ನನಗೆ ಅವಾಗ ಖುಷಿ ಆಗುತ್ತೆ. ಅದು ಕರ್ಮಫಲ. ಇಲ್ಲಿ ಒಳ್ಳೆ ಕರ್ಮ ಮಾಡಿದ್ರೆ ಆವಾಗ ನನಗೆ ಸಂತೋಷ ಸಿಗುತ್ತೆ ಆ ಕರ್ಮಫಲದಲ್ಲಿ. ಇಷ್ಟೇ ಕರ್ಮ ಅಂತ ಅಂದ್ರೆ. ಸರ್, ಈಗ ಕರ್ಮ ಮತ್ತೆ ಪುನರ್ಜನ್ಮ ಎರಡು ಕಾನ್ಸೆಪ್ಟ್ ನಮ್ಮ ಸನಾತನ ಧರ್ಮದಲ್ಲಿ ಇದೆ. ಸೊ ಈ ಪುನರ್ಜನ್ಮ ಅನ್ನೋದು ನಿಜಾನೇ ಆಗಿದ್ರೆ ನನಗೆ ಯಾಕೆ ನನ್ನ ಪುನರ್ಜನ್ಮ ನೆನಪಾಗೋದಿಲ್ಲ ಯಾಕೆ? ನೆನಪಾಗೋದೇ ಇಲ್ಲ ಅಂತಲ್ಲ, 100% ಯಾರಿಗೂ ಏನು ನೆನಪಾಗಲ್ಲ ಅಂತೇನಿಲ್ಲ. ಕೆಲವೊಂದು ನೆನಪಾಗುತ್ತಾ? ಆತ್ಮಗಳಿಗೆ ನೆನಪಿರುತ್ತೆ ಸರ್, ನೆನಪಿರುತ್ತೆ. ನಾನು ಮೊನ್ನೆ ಸಚ್ಚಿದಾನಂದ ಬಾಬು ಅವರು ಖ್ಯಾತ ಜ್ಯೋತಿಷ್ ಎಕ್ಸಾಂಪಲ್ ಯಾವ್ದಾದ್ರು ನಂಗೆ ಕೊಡಿ ಸರ್ ಹಾಗಾದ್ರೆ. ಅದೇ ಅವರು ಸಚ್ಚಿದಾನಂದ ಬಾಬು ಅವ್ರ ಜೊತೆ ಮಾತಾಡುವಾಗ, ಅಂದ್ರೆ ಅವರು ಮಾತಾಡೋದನ್ನ ಕೇಳ್ತಾ ಇದ್ದೆ. ಅವಾಗ ಅವರು ಒಂದು ಹೇಳ್ತಾ ಇದ್ರು, ಒಂದು 16 ವರ್ಷದ ಹುಡುಗಿ ಓಕೆ. ಯಾವುದೋ ಒಂದು ಭಾಷೆಯಲ್ಲಿ ಮಾತಾಡ್ತಾ ಇದ್ಲಂತೆ. ಯಾವ ಭಾಷೆ ಅಂತ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ಇಲ್ಲಿಯವರು, ಕನ್ನಡದವರು, ತೆಲುಗು ಅವರು, ಹ್ಮ್ ತಂದೆ ತಾಯಿ ತೆಲುಗು ಅವರು. ಓಕೆ. ಅವರಿಗೆ ಆ ಹುಡುಗಿ ಮಾತಾಡ್ತಾ ಇರೋ ಭಾಷೆ ಅರ್ಥ ಆಗ್ತಿಲ್ಲ. ಅವರಲ್ಲೂ ಜೀವನದಲ್ಲಿ ಕೇಳಿಲ್ಲ. ಅದು ಆ್ಯಕ್ಚುಲಿ ಏನಂದರೆ, ಭಾಷಾ ಬೇರೆ 16 ಭಾಷೆ ಗೊತ್ತಿರೋರು ಯಾರನ್ನೋ ಕರೆಸಿ ನೋಡಿದಾಗ ಗೊತ್ತಾಗಿದ್ದೇನೆಂದರೆ, ಅದು ರಾಜಸ್ಥಾನಿ ಭಾಷೆ ಅಂತೆ ಆ ಹುಡುಗಿ ಮಾತಾಡ್ತಾ ಇದ್ದಿದ್ದು. ಸೊ ರಾಜಸ್ಥಾನಿ ಭಾಷೆಯಲ್ಲಿ ಅವಳು ಏನು ಹೇಳ್ತಾಳೆ ಅಂತ ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ, ನನಗೆ ಅಪ್ಪ ಅಮ್ಮ ರಾಜಸ್ಥಾನದಲ್ಲಿದ್ದಾರೆ, ನಾನು ಅಲ್ಲಿಗೆ ಹೋಗಬೇಕು, ಕಳಿಸ್ಕೊಡಿ ಅಂತ ಕೇಳ್ತಿದ್ದಾಳೆ. ಆ ಮಗು. ಹಾಂ. ಓಕೆ.
ಮಗು. ಸರಿ ನೋಡೋಣ ಅಂತೇಳಿ ಇವರು ಈಗ ಸಚ್ಚಿದಾನಂದ ಬಾಬು ಅವ್ರು ಇದಾರೆ ಈಗಲೂ. ನೀವು ಅವ್ರ ಹತ್ರ ಯಾರು ಬೇಕಾದ್ರೂ ಕೇಳಿ ಕ್ರಾಸ್ ಚೆಕ್ ಮಾಡ್ಕೋಬೋದು ಇದನ್ನ. ಇವರು ಸೇರಿ ಆ ಹುಡುಗಿ ಜೊತೆ ಹೋಗ್ತಾರೆ ಸರ್ ಅಲ್ಲಿಗೆ. ಆ ಹುಡುಗಿ ಆಟೋದವನಿಗೆ ಗೈಡ್ ಮಾಡ್ತಾಳಂತೆ. ಇಲ್ಲಿ ನಿಲ್ಲಿಸ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲಿ ನಿಲ್ಲಿಸು ಇಳಿದ್ಬಿಟ್ಟು ಸೀದಾ ಮನೆಗೆ ಹೋಗ್ತಾಳೆ. ಅಲ್ಲಿ ಯಾರೋ ಒಬ್ಬ ತಂದೆ ತಾಯಿ ಪಪ್ಪ ಅಂತ ಹೇಳಿ ಹೋಗಿ ಅವ್ರನ್ನ ತಬ್ಕೊಂಡು ಅಳ್ತಾಳೆ. ಆಮೇಲೆ ಅವಳ ರೂಮ್ಗೆ ಹೋಗ್ತಾಳೆ. ಈ ರೂಮಲ್ಲಿ ನಾನು ಇದ್ದೆ ಅಂತ ಹೇಳ್ತಾಳೆ. ಆ್ಯಕ್ಚುಲಿ ಒಂದು ಕೆಲವು ವರ್ಷಗಳ ಹಿಂದೆ ಅವ್ರ ಮಗಳು ಸತ್ತೋಗಿದ್ಲಂತೆ. ಅಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ರಂತವ್ರು. ನೀವು ನಂಬಲಿಕ್ಕಿಲ್ಲ, ಇನ್ನೊಂದು ಶಾಕಿಂಗ್ ಏನಂದ್ರೆ ಆ ಹುಡುಗಿ ಇವತ್ತು ರಾಜಸ್ಥಾನದಲ್ಲಿ ಆ ತಂದೆ ತಾಯಿ ಜೊತೆ ಇದ್ದಾಳೆ. ಈ ತಂದೆ ಜೊತೆ ಇಲ್ಲ. ಈ ತಂದೆ ತಾಯಿ ಜೊತೆ ಇಲ್ಲ. ಹುಟ್ಟಿದ್ದಿಲ್ಲಿ. ಇವ್ರ ಮಗು. ಆ ಹುಡುಗಿಯ ದೇಹ ಇವ್ರ ಮಗು. ಆ ಹುಡುಗಿಯ ಮನಸ್ಸು, ಆತ್ಮ ಅವ್ರ ಮಗು. ಅದು ಎಲ್ಲರಿಗೂ ಯಾಕೆ ಆಗೋದಿಲ್ಲ? ಅಂದ್ರೆ ನಾನು ಇದೊಂದು ಉದಾಹರಣೆ ಯಾಕೆ ಹೇಳಿದೆ ಅಂದ್ರೆ, ಕೆಲವು ಈ ಥರದ ರೇರ್ ಕೇಸಸ್ ಆಗುತ್ತೆ. ಓಕೆ. ಎಲ್ಲರಿಗೂ ಯಾಕಿರಲ್ಲ ಅಂತಂದ್ರೆ, ಭಗವಂತ ನಮಗೊಂದು ದೊಡ್ಡ ವರ ಕೊಟ್ಟಿದ್ದಾನೆ ಸರ್. ಅಯ್ಯೋ ನಂಗೆಲ್ಲ ಕರ್ಮ ಎಲ್ಲ ಮರ್ತೋಗುತ್ತೆ ಅಂತೀವಿ. ಮರವು ಅನ್ನೋದು ದೇವ್ರು ನಮಗೆ ಕೊಟ್ಟಿರುವಂಥ ಒಂದು ದೊಡ್ಡ ವರ. ಒಂದು ವೇಳೆ ನಾವೇನು ಮರಿಲಿಲ್ಲ ಅಂತಂದ್ರೆ ಹುಚ್ಚರಾಗ್ಬಿಡ್ತೀವಿ. ಓಕೆ. ಮತ್ತು ಯಾರ ಜೊತೆ ಯಾರೂ ಇರಲ್ಲ. ನಮಗೆ ಏನೋ ಒಂದು ಎಲ್ಲ ತಂದೆ ತಾಯಿನೇ ಇರಲಿ, ಸ್ನೇಹಿತ ಇರಲಿ, ಹೆಂಡತಿ ಇರಲಿ, ಗಂಡ ಹೆಂಡತಿ ಇರಲಿ, ಎಲ್ಲರ ಜೊತೆನೂ ಒಂದು ಮನಸ್ತಾಪ ಆಗುತ್ತೆ. ಭಗವಂತ ಅದನ್ನು ಮರೆಯೋದಕ್ಕೊಂದು ಟೈಮ್ ಅಂತ ಕೊಡ್ತಾನೆ. ನೀವು ಮರಿಲಿಲ್ಲ ಅಂತಂದ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನೀವು ಅವ್ರ ಜೊತೆ ಮತ್ತೆ ಸಂಸಾರ ಮಾಡೋದು ಹೆಂಗೆ? ಅಥವಾ ಅವರ ತಂದೆ ಜೊತೆ ನೀವು ಅದೇ ಮನೇಲಿ ಇರೋದು ಹೆಂಗೆ? ಅಲ್ವಾ? ಏನು ಇಡೀ ಜಗತ್ತಿನ ಒಂದು ಸಾಮಾಜಿಕ ವ್ಯವಸ್ಥೆ ಇದೆ, ಮರವು ಅನ್ನೋದು ಈ ವ್ಯವಸ್ಥೆಗೆ ಕೊಟ್ಟಿರುವಂಥ ದೊಡ್ಡ ವರ. ಇಲ್ಲಾಂದ್ರೆ ಯಾವ ಸ್ನೇಹವೂ ಉಳಿಯಲ್ಲ, ಯಾವ ಪ್ರೀತಿಯೂ ಉಳಿಯಲ್ಲ, ಮನುಷ್ಯರು ಯಾರೂ ಒಟ್ಟಿಗಿರೋದೂ ಇಲ್ಲ. ನಮಗೆ ಪಾಕಿಸ್ತಾನ ಅಥವಾ ಅಮೆರಿಕ ಏನು ಮಾಡಿತ್ತು ಅನ್ನೋದನ್ನು ನಾವು ಕೆಲವು ವರ್ಷಗಳಲ್ಲಿ ಮರಿಲಿಲ್ಲ ಅಂತಂದರೆ ಅದು ಮತ್ತೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ. ಯುದ್ಧ, ಮತ್ತೆ ಯುದ್ಧದಿಂದ ವಿನಾಶ, ಜಗಳ, ಮನೆಯಿಂದ ಮನೆಗೆ ಜಗಳ ಆಗುತ್ತೆ. 10 ವರ್ಷ 5 ವರ್ಷ ಬಿಟ್ಟ ಮೇಲೆ ಅವ್ರು ಏನಕ್ಕೆ ಜಗಳ ಆಡಿದ್ವಿ ಅಂತ ಮರ್ತು ಹೋಗುತ್ತೆ. ಹಾಗಾಗಿ ಮರವು ಅನ್ನೋ ಒಂದು ದೊಡ್ಡ ವರವನ್ನು ಕೊಟ್ಟಿದ್ದಾನೆ ಭಗವಂತ ನಮಗೆ. ಪ್ರತಿದಿನ ಜನನಂ ಪ್ರತಿದಿನ ಮರಣಂ. ನಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಅದು ಪುನರ್ಜನ್ಮ. ನನಗೆ ನೆನ್ನೆದು ಒಂದಷ್ಟು ಮರ್ತೋಗುತ್ತೆ. ಓಕೆ. 100% ಮರ್ತೋಗಲ್ಲ, ಒಂದಷ್ಟು ಮರ್ತೋಗುತ್ತೆ. ಮುಂದಿನ ತಿಂಗಳು ಹೋಗಿ ಲಾಸ್ಟ್ ಮಂತದು ಒಂದಷ್ಟು ಮರ್ತೋಗುತ್ತೆ. ನಿಮ್ಗೆ ಈಗ 10 ವರ್ಷದ ಹುಡುಗ ಇದ್ದಾಗ ಏನು ನಡೀತು ಅನ್ನೋದು ಒಂದು ಅರ್ಧ ಗಂಟೆ ಹೇಳ್ತೀರ ಅಷ್ಟೇ ನೀವು. ಈಗ ಹೇಳಿ ಸರ್ 10 ವರ್ಷದ ಏನಾಯಿತು ಅಂದರೆ. ಆದರೆ ಆಗ ವರ್ಷಾನುಗಟ್ಟಲೆ ನಡೆದಿದೆ ಅದು. ಅದರಲ್ಲಿ ನಿಮಗೆ ಒಂದು ಅರ್ಧ ಗಂಟೆ ನೆನಪಿದೆ, ಅರ್ಧ ಗಂಟೆ ಹೇಳುವಷ್ಟು ನೆನಪಿದೆ, ಉಳಿದಿದ್ದೆಲ್ಲ ಮರ್ತುಬಿಟ್ಟಿದ್ದೀರಿ. ಅಂದರೆ ಸರ್, ಒಂದು ಆತ್ಮ ಇನ್ನೊಂದು ದೇಹಕ್ಕೆ ಸೇರೋದಕ್ಕಿಂತ ಮುಂಚೆ ಏನೇನು ನಡೆದಿದೆಯೋ ಅದನ್ನ ಮರ್ತು ಬಿಡುತ್ತೆ. ಮತ್ತೆ ಕರ್ಮನ ಯಾಕೆ ಮಾತ್ರ ಬಿಡುತ್ತೆ? ಆ ಕರ್ಮವನ್ನು ಆತ್ಮ, ಅದು ಸಮಸ್ಯೆ ಏನು ಗೊತ್ತಾ ಸರ್, ಕರ್ಮ ಅನ್ನೋದಿದೆಯಲ್ಲ, ಈಗ ನಮಗೆ ಕೆಟ್ಟದ್ದು ಅಂತ ಗೊತ್ತಿದ್ದು ಮಾಡಬಾರ್ದು. ಮನ್ಸಿಗೆ ಕಾಡ್ತಾ ಇರುತ್ತೆ ಯಾವಾಗಲೂ. ಕೆಟ್ಟದ್ದು ಅಂತ ಗೊತ್ತಿದ್ದು ಮಾಡಿಬಿಟ್ರೆ ಅದು ಯಾವಾಗಲೂ ಮನ್ಸಿಗೆ ಕಾಡ್ತಾ ಇರುತ್ತೆ. ಇದು ಏನಾಗುತ್ತೋ ನನಗೆ, ಇವನಿಗೆ ಹಿಂಗೆ ಅಂದ್ಬಿಟ್ಟೆ, ಅವನು ಶಾಪ ಹಾಕ್ದ ನನಗೆ, ಏನಾಗುತ್ತೋ ಅನ್ನೋದೊಂದು ಮನ್ಸಿಗೆ ಕಾಡ್ತಾ ಇರುತ್ತಲ್ಲ. ಈ ಕಾಡುವಿಕೆ ಏನಿದೆಯಲ್ಲ, ಅದಕ್ಕೆ ನಾನು ನಮ್ಮ ಧರ್ಮದಲ್ಲಿ ಏನು ಹೇಳ್ತಾರೆ, ಚಿತ್ರಗುಪ್ತ ಎಲ್ಲ ಲೆಕ್ಕ ಇಡ್ತಾನೆ ಅಂತ ಹೇಳ್ತಾರೆ. ನಾನು ಆಗಲೇ ನಿಮಗೆ ಹೇಳಿದೆ, ಮೈಂಡಿಗೆ ಪಿಕ್ಚರ್ ಲ್ಯಾಂಗ್ವೇಜ್ ಮಾತ್ರ ಅರ್ಥ ಆಗುತ್ತೆ ಸರ್ ಅಂತ. ಚಿತ್ರ ಅಂದರೆ ಪಿಕ್ಚರ್, ಗುಪ್ತ ಅಂದರೆ ಸೀಕ್ರೆಟ್ ಆಗಿರೋದು. ಸೊ ಚಿತ್ರಗುಪ್ತ ಯಾರು? ಅದು ನಮ್ಮ ಮೈಂಡೇ, ಬೇರೆ ಯಾರು ಅಲ್ಲ. ಓಕೆ. ಆ ಮೈಂಡ್ ಎಲ್ಲದನ್ನು ಲೆಕ್ಕ ಇಡ್ತಾ ಇರುತ್ತೆ. ನೀವು ಸರಿ ಅಂದ್ಕೊಂಡು ಏನು ಮಾಡಿದ್ರು ಸರಿನೇ, ತಪ್ಪು ಅಂತ ಗೊತ್ತಿದ್ದು ಏನಾದರೂ ಮಾಡಿದ್ರೆ ಆ ಮೈಂಡ್ ಅದಕ್ಕೆ ಪ್ರತಿಫಲವನ್ನು ಕೊಡುತ್ತೆ. ಆ ಮೈಂಡಿಗೆ ಅದು ಗೊತ್ತಿರುತ್ತೆ ಇವ್ನು ತಪ್ಪು ಮಾಡ್ದ ಓಕೆ ಅಂತ. ಗೊತ್ತಿದ್ರೆ ಅದು ಪ್ರತಿಫಲವನ್ನು ಕೊಡುತ್ತೆ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ತೊಂದರೆ ಇಲ್ಲ. ಏನಾಗುತ್ತೆ, ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ, ಒಂದು ಇರುವೆಯನ್ನು ಸಾಯಿಸ್ತೀನಿ ಅಂತ ಇಟ್ಕೊಳ್ಳಿ. ಆ ಇರುವೆ ನನಗೆ ಬೈಕೊಳುತ್ತೋ, ಶಾಪ ಹಾಕುತ್ತೋ, ಏನೋ ಒಂದು ಮಾಡುತ್ತೆ. ಆದರೆ ಗೊತ್ತಿಲ್ಲದೆ ಮಾಡಿದ್ರೆ ಆ ಶಾಪ ನಮಗೆ ತಟ್ಟಲ್ಲ. ಆದರೆ ಯಾವಾಗ ಶಾಪ ತಟ್ಟತ್ತೆ ಅಂತಂದರೆ, ನಿಮಗೆ ಗೊತ್ತಿದ್ದು ಬೇರೆಯವ್ರ ಮನಸ್ಸನ್ನು ನೋಯಿಸಿದ್ರೆ, ಬೇರೆಯವ್ರ ದೇಹವನ್ನು ನೋಯಿಸಿದ್ರೆ ಆ ಶಾಪ ತಟ್ಟತ್ತೆ. ನೀವು ಹೇಳ್ಬೋದು, ಗೊತ್ತಿಲ್ಲದೆ ಮಾಡುವ ಕರ್ಮಕ್ಕೆ ಪ್ರತಿಫಲ ಇಲ್ವಾ ಅಂತ. ಪ್ರತಿಫಲ ಇದೆ. ಅದಕ್ಕೆ ನಾವು ನಮ್ಮ ಧರ್ಮಗ್ರಂಥಗಳಲ್ಲಿ ಇರುವ ರೀತಿಯಲ್ಲಿ ಜೀವನ ಮಾಡಿದಾಗ ಅದು ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ನಮಗೆ ಗೈಡ್ ಮಾಡುತ್ತೆ. ಇಲ್ಲ ಅಂದರೆ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡ್ತೀವಿ. ತಪ್ಪು ಮಾಡಬಾರ್ದು ನಾವು ಗೊತ್ತಿಲ್ಲದೆ ಅಂತಲೇ ಧರ್ಮಗ್ರಂಥಗಳಿರೋದು. ಓಕೆ. ಇಲ್ಲ ಅಂದರೆ ಗೊತ್ತಿಲ್ಲದೆ ತಪ್ಪು ಮಾಡ್ತೀವಿ, ಅದರ ಪ್ರತಿಫಲವಾಗಿ ಮತ್ತೆ ಹುಡ್ತೀವಿ. 84 ಲಕ್ಷ ಜನ್ಮಗಳನ್ನು ಎತ್ತು ಬಂದರು ಅಂತೆಲ್ಲ ಹೇಳ್ತಾರಲ್ಲ, ಅಷ್ಟು ಲಕ್ಷ ಜನ್ಮಗಳಿದೆ ಸರ್. ಅಷ್ಟು ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ಜೀವಿಗಳಾಗಿ, ಕ್ರಿಮಿಗಳಾಗಿ ಹುಟ್ಟಿದವರು ಇದ್ದಾರೆ. ಯಾಕೆ? ಮತ್ತೆ ಕರ್ಮ ಮಾಡ್ತಾರೆ, ಮತ್ತೆ ಹುಟ್ಟುತ್ತಾರೆ, ಮತ್ತೆ ಕರ್ಮ ಮಾಡ್ತಾರೆ, ಮತ್ತೆ ಹುಟ್ಟುತ್ತಾರೆ. ಯಾವುದೋ ಒಂದು ಆಸೆ ಇರುತ್ತೆ, ಮತ್ತೆ ಹುಟ್ಟುತ್ತಾರೆ. ಈ ಥರ ಮರು ಹುಟ್ಟು ಬರಬಾರ್ದು, ಇನ್ನೊಂದು ಪುನರ್ಜನ್ಮ ಬರಬಾರ್ದು ಅಂತ ಅಂದರೆ ಅಲ್ಲಿಗೆ ಆತನಿಗೆ
ಎಲ್ಲ ಕರ್ಮಗಳು ಮತ್ತು ಎಲ್ಲ ಆಸೆಗಳಿಂದ ಆತ ಮುಕ್ತನಾಗಿರಬೇಕು. ಹ್ಮ್ ಹ್ಮ್ ಮುಕ್ತನಾದಾಗ ಆತನಿಗೆ ಡಿಸಾಲ್ವ್ ಆಗ್ತಾನಷ್ಟೇ ಸರ್. ನಾವು ಅಂದ್ರೆ ನೀವು ಕೇಳ್ಬೋದು ಆತ್ಮ ಎಲ್ಲೋಗುತ್ತೆ ಅವಾಗ ಅಂತ. ಎಲ್ಲೋಗುತ್ತೆ ಅಂತಂದ್ರೆ ಆತ್ಮ ಭಗವಂತನಲ್ಲಿ ಸೇರುತ್ತೆ. ಅದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಾವು ಹೇಳೋದು ಭಗವಂತನಿಗೆ ಸೇರ್ಕೊಳ್ಳುತ್ತೆ ಅಂತ. ಆದ್ರೆ ನೀವು ಮಲ್ಕೊಂಡಾಗ ನಿಮ್ಮ ಆತ್ಮ ಎಲ್ಲೋಗುತ್ತೆ? ನೀವು ಎಲ್ಲಿರ್ತೀರಿ? ಸೇಮ್ ನಿದ್ರೆ ಮಾಡುವಾಗ ಎಲ್ಲಿ ಹೋಗ್ತೀವಿ? ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಅಂತ ಅಲ್ವಾ? ಅಂದ್ರೆ ನಾವು ಇಲ್ಲದ ಹಾಗೆ ಆಗ್ತೀವಿ. ಹೌದು. ಸೇಮ್ ಅದು ಸಾವು. ಪ್ರತಿದಿನ ನಾವು ಮಲ್ಕೊಂಡಾಗ ಬರೋದು ನಮ್ಗೆ ಸಾವು. ಬೆಳಗ್ಗೆ ಎದ್ರೆ ಪುನರ್ಜನ್ಮ ಅಂತ ಅದಕ್ಕೆ ಹೇಳ್ತಾರೆ. ಮಲಗಿದಾಗ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೋ, ನಾವು ಸತ್ತಾಗಲೂ ಹಂಗೆ ಅಲ್ಲಿಗೆ ಹೋಗುತ್ತೆ. ಅಂದ್ರೆ ಸರ್ ಅಂದ್ರೆ ಒಬ್ಬ ವ್ಯಕ್ತಿಗೆ 84 ಲಕ್ಷ ಜನ್ಮ. ಹಾ, ಅಂದ್ರ ಅದು ಅವ್ರವ್ರ ಕರ್ಮಕ್ಕೆ ಕರ್ಮ ಅವ್ರವ್ರ ಇದಕ್ಕೆ ಬಿಟ್ಟಿದ್ದು, ಮನಸ್ಥಿತಿಗೆ ಅಂದ್ರೆ ಬಿಟ್ಟಿದ್ದು. ಕೊನೆ ಜನ್ಮ ಮನುಷ್ಯ ಅಂತ ನಾನು ಕೇಳಿದ್ದೆ. ನಿಜಾನಾ ಅದು? ಹಾ, ಹೌದು. ಅಂದ್ರೆ ಮನುಷ್ಯ ಜನ್ಮ ಬರಬೇಕು ಅಂತಂದ್ರೆ ಬಹಳ ಕಷ್ಟ. ಮನುಷ್ಯ ಜನ್ಮ ಬಹಳ ಪವಿತ್ರವಾದದ್ದು. ಅದನ್ನ ಹಾಳು ಮಾಡ್ಕೋಬೇಡಿ ಅಂತ ಪುರಂದರದಾಸರು ಎಲ್ಲ ಯಾಕೆ ಹೇಳ್ತಾರೆ ಅಂತಂದ್ರೆ, ನೀವು ಮನುಷ್ಯ ಜನ್ಮದಲ್ಲಿ ಮಾತ್ರ ಒಳ್ಳೇದನ್ನ ಮಾಡಿ ಕೆಟ್ಟದನ್ನ ಕಳಿಬಹುದು. ಅಂದ್ರೆ ನೀವು ಹೇಳ್ಬೋದು ಕರ್ಮದ ಫಲ ಹೆಂಗ್ ಸಿಗತ್ತೆ ಅಂತಂದ್ರೆ, ಈಗ ಒಂದು 50% ಅಥವಾ 60% ನೀವು ಕೆಟ್ಟದ್ ಮಾಡಿದ್ರಿ ಅಂತ ಹಾ ಅನ್ಕೊಳ್ಳಿ. ಹಾ ಹಾ ಮತ್ತೊಂದು 60% ನೀವು ಒಳ್ಳೇದ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಅವಾಗ ಭಗವಂತ ಏನ್ ಮಾಡ್ತಾನೆ, ಆಗ ನೀವು ಮಾಡಿರುವ 60% ಕರ್ಮ ಮತ್ತೆ ಈಗ 60% ಕರ್ಮ ಎರಡನ್ನು ತೂಗಿ ನೋಡಿದ್ರೆ ಅದು 0 ಆಗುತ್ತೆ ನಿಮ್ದಲ್ಲಿಗೆ. ಒಳ್ಳೇದು ಮಾಡಬೇಕು. ಒಳ್ಳೇದು ಅಷ್ಟೇ, ಕೆಟ್ಟದ್ದು ಅಷ್ಟೇ ಮಾಡಿದ್ರೆ 0 ನಿಮ್ದು. ಸೊ ಒಳ್ಳೇದು ಜಾಸ್ತಿ ಮಾಡಿದ್ರಿ, ಕೆಟ್ಟದ್ದು ಕಡಿಮೆ ಮಾಡಿದ್ರಿ ಅಂತಂದ್ರೆ ನಿಮಗೆ ಅವಾಗ ಹೇಳ್ತಾರ ಸ್ವರ್ಗ ಸಿಗತ್ತೆ. ಸ್ವರ್ಗ ಸಿಗತ್ತೆ. ಇಲ್ಲ ಒಳ್ಳೇದನ್ನೇ ಕಡಿಮೆ ಮಾಡಿದ್ರಿ, ಕೆಟ್ಟದನ್ನೇ ಜಾಸ್ತಿ ಮಾಡಿದ್ರಿ ಅಂದ್ರೆ ಪುನರ್ಜನ್ಮ ಸಿಗುತ್ತೆ. ಅಲ್ಲಿ ನೀವು ಮತ್ತೆ ಅನುಭವಿಸ್ತೀರಿ. ಹಂಗೆ ಅದು. ಸೊ ಒಳ್ಳೇದು ಕೆಟ್ಟದರ ಬ್ಯಾಲೆನ್ಸ್, ಸರ್ಪ್ಲಸ್ ಅದಕ್ಕೆ ಮಾತ್ರ ಭಗವಂತ ನಮಗೆ ಪ್ರತಿಫಲಗಳನ್ನು ಕೊಡೋದು. ಈಗ ಒಬ್ಬ ವ್ಯಕ್ತಿ ಸರ್, ಅವನ ಕರ್ಮಗಳಿಂದ ಮುಕ್ತ ಆಗ್ತಾನೆ. ಅವ್ನು ಕೊನೆಯದಾಗಿ ಎಲ್ಲಿ ಹೋಗ್ತಾನೆ ಹಾಗಾದ್ರೆ? ಹಾ, ಇದನ್ನೇ ಭಗವಂತ ಅಂದ್ರೆ ಪರಬ್ರಹ್ಮ ವಸ್ತು ಅಂತಿದೆ. ಆ ಭಗವಂತ ಅಂತಿದ್ದಾನೆ. ರೂಪ ಗುಣ ಆಕಾರ ಯಾವುದೂ ಇಲ್ಲದ ಒಂದು ಭಗವಂತ ಅಂತಿದ್ದಾನೆ ಅಂತ ಹೇಳಿದ್ನಲ್ಲ, ಓಕೆ. ಅವನಿಂದಾನೇ ಬಂದ ಆತ್ಮಗಳು ನಾವು. ಓಕೆ. ಸೊ ಅದಕ್ಕೆ ಆತ್ಮ ಪರಮಾತ್ಮ ಬೇರೆ ಅಲ್ಲ ಅಂತ. ಆತನೇ ಒಂದು ಅನೇಕವಾಗಿ ಎಲ್ಲರೊಳಗೂ ಸೇರ್ಕೊಂಡಿದ್ದಾನೆ. ಸೊ ನಾವು ಹೇಳ್ತೀವಿ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ. ಯಾಕೆ ಹೇಳ್ತೀವಿ? ನಮ್ಮೊಳಗೆ ಆತ್ಮ ಇದ್ದಾನೆ. ಆ ಆತ್ಮನೇ ದೇವರು. ಸರ್ ನಾವು ಪೂಜೆ ಮಾಡೋಕ್ಕಿಂತ ಮುಂಚೆ ಪ್ರೊಸೀಜರಲ್ಲಿ ಆತ್ಮ ಪೂಜೆ ಅಂತ ಬರುತ್ತೆ. ಆವಾಗ ನಾವು ಪೂಜೆ ನಮಗೆ ನಾವು ಪೂಜೆ ನಮ್ಮೊಳಗಿರೋ ಆತ್ಮಕ್ಕೆ ಒಂದು ಪೂಜೆ ಮಾಡ್ಕೊಳ್ತೀವಿ. ಅದು ಒಂದು ಪ್ರೊಸೀಜರ್, ಅದು ಕ್ರಿಯೆ. ಸೊ ಆ ಆತ್ಮ ಏನಿದೆ ಅದು ಭಗವಂತನ ಒಂದು ಪಾರ್ಟ್. ಭಗವಂತನಿಂದ ಬಂದದ್ದು. ಮತ್ತು ವಾಪಸ್ ಭಗವಂತನಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಭಗವಂತ ಎಲ್ಲಿದ್ದಾನೆ? ಎಲ್ಲದರಲ್ಲೂ ಇದ್ದಾನೆ. ಎಲ್ಲಿಗೆ ಹೋಗಿ ಸೇರುತ್ತೆ? ಎಲ್ಲಿ ಬೇಕಾದ್ರೂ ಸೇರ್ಕೋಬಹುದು ಅದು. ಸೊ ಭಗವಂತನಿಗೆ ಅದು ವಾಪಸ್ ಹೋಗಿ ಸೇರುತ್ತೆ ಅಂತ. ಆ ಆತ್ಮಕ್ಕೆ ಮತ್ತೆ ಜನ್ಮ ಇದೆಯಾ? ಅದೇ ಹೇಳಿದ್ನಲ್ಲ, ಈಗ ಕರ್ಮ ಅಥವಾ ನಮ್ಮ ಮನಸ್ಥಿತಿಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಪುನರ್ಜನ್ಮವನ್ನು ಪಡ್ಕೊಳ್ತಾ ನೀವು ಹೋಗ್ಬೋದು. ಯಾವತ್ತು ಆಸೆಗಳಿಂದ ಮುಕ್ತನಾಗ್ತೀನಿ, ಯಾವತ್ತು ನಾನು ಅದೇ ನೀವು ಹೇಳಿದ್ರಲ್ಲ ಕರ್ಮಗಳಿಂದ ಮುಕ್ತನಾಗೋದು ಅಂತ. ಹಾಗೆ ಕರ್ಮಗಳಿಂದ ಆಸೆಗಳಿಂದ ಮುಕ್ತನಾದ ನಂತರ ನಾವು ಭಗವಂತನ ಹತ್ರ ಹೋಗಿ ಸೇರ್ಕೊಂಡ್ರೆ ಅದಕ್ಕೆ ಹುಟ್ಟು ಇಲ್ಲದ ಸ್ಥಿತಿಯೇ ಮೋಕ್ಷ ಸರ್. ಮತ್ತೆ ಮರು ಹುಟ್ಟು ಇಲ್ಲದ ಮೋಕ್ಷಕ್ಕೆ ಮೋಕ್ಷ. ಹೋಗ್ಬೇಕು, ಮೋಕ್ಷಕ್ಕೆ ಸೇರ್ಕೋಬೇಕು ಅಂತ ಹಾ, ಎಲ್ಲರಿಗೂ ಹಾ. ಮೋಕ್ಷ ಸಿಗಲ್ಲ. ಏನು ಮೋಕ್ಷ? ಮತ್ತೆ ಹುಟ್ಟದೇ ಇರುವ ಸ್ಥಿತಿ. ಮತ್ತೆ ಹುಟ್ಟದೇ ಇರುವ ಸ್ಥಿತಿ ಬೇಕು ಅಂತಂದ್ರೆ ನೀವು ಏನು ಆಸೆಗಳನ್ನ ಬ್ಯಾಲೆನ್ಸ್ ಇಟ್ಕೊಂಡು ಹೋಗಬಾರ್ದು. ಅವಾಗ ಮತ್ತೆ ಹುಟ್ಟಲ್ಲ, ಮೋಕ್ಷ ಸಿಗುತ್ತೆ. ಮೋಕ್ಷ ಅಂದ್ರೆ ಏನು? ಅದನ್ನ ನಾವು ಕೈಲಾಸ ಅಂತ ಕರಿಬೋದು, ಅಥವಾ ಶಿವನಿಗೆ ಹೋಗಿ ಸೇರ್ಕೊಳ್ತೀವಿ ಅಂತ ಹೇಳ್ಬೋದು ಶೈವರು. ವೈಷ್ಣವರು ನಾವು ಹೋಗಿ ಮತ್ತೆ ಭಗವಂತ ವಿಷ್ಣುವಿನ ಪಾದಕ್ಕೆ ಸೇರ್ತೀವಿ ಅಂತ ಹೇಳ್ಬೋದು. ವಿಷ್ಣು ಲೋಕಕ್ಕೆ ಹೋಗಿ ಸೇರ್ತಾರೆ ಅಂತ ಪುರಾಣಗಳಲ್ಲಿದೆ. ಹೀಗೆ ಮೋಕ್ಷ ಅನ್ನೋದು ಆಗ ಸಿಗುತ್ತೆ ಅಂತ. ಮೋಕ್ಷ ಅಂದ್ರೆ ಏನಿಲ್ಲ ಸರ್, ಒಂದು ಡಿಸಾಲ್ವ್ ಆಗುತ್ತೆ. ಅದಕ್ಕೆ ಮತ್ತೆ ಮರುಹುಟ್ಟಾಗಲ್ಲ. ಈ ಭರತಖಂಡಕ್ಕೆ ನಾವು ಭರತ ಖಂಡ ಅಥವಾ ಭಾರತ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಹಾ. ಭರತರಿಂದ ಕರಿತೀವಿ. ಭರತ ಚಕ್ರವರ್ತಿ ಇದ್ರು. ಹೌದು. ಆ ಭರತ ಯಾಕೆ ನಾವು ಅವ್ರನ್ನಷ್ಟು ಗ್ರೇಟ್ ಅಂತ ಅಂದ್ರೆ, ನಾನು ಪುನರ್ಜನ್ಮಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಓಕೆ, ಓಕೆ ಹೇಳಿ. ಅವರೆಷ್ಟು ಗ್ರೇಟ್ ಇದ್ರು ಭರತ ಅಂದ್ರೆ, ಇಬ್ರು ಭರತರು ಬರ್ತಾರೆ ನಮ್ಮಲ್ಲಿ. ಒಬ್ರು ಋಷಭದೇವರ ಮಗ ಭರತ, ಇನ್ನೊಬ್ರು ಶಾಕುಂತಲೆಯ ಮಗ ಭರತ. ಸೊ ನಾನೀಗ ಋಷಭದೇವರ ಮಗ ಭರತನ ಕಥೆ ಹೇಳ್ತೀನಿ. ಯಾಕಂದ್ರೆ ಅವರು ಆಡಳಿತವನ್ನ ಮಾಡ್ತಾರೆ. ರಾಜ್ಯದ ಆಡಳಿತ ಮಾಡಿ ಕೊನೆಗೆ ಅವರು ದಾನ ಧರ್ಮಗಳನ್ನೆಲ್ಲ ಮಾಡಿ ನೂರಾರು ವರ್ಷ ಆಡಳಿತ ಮಾಡಿ ಕೊನೆಗೆ ಅವರೊಬ್ಬ ಋಷಿಯಾಗಿ ತಪಸ್ಸಿಗೆ ಹೋಗ್ತಾರೆ. ಓಕೆ. ತಪಸ್ಸು ಮಾಡ್ತಾರೆ, ಋಷಿ ಆಗ್ತಾರೆ. ಇದು ತ್ಯಾಗ. ಈ ಭರತ ಭೂಮಿಯ ಒಂದು ತ್ಯಾಗವನ್ನ ಅವರು ಎತ್ತಿ ಹಿಡಿತಾರೆ. ಓಕೆ ಸರ್. ಸೊ ಅವ್ರು ಮಾಡಿದ ಒಳ್ಳೆ ಕೆಲಸಗಳಿಂದ ನಾವು ಇದನ್ನ ಭರತಖಂಡ ಅಂತ ಕರಿತಾ ಇದ್ದೀವಿ ಇವತ್ತಿಗೂ. ಅವ್ರ ಹೆಸರಿನಿಂದ ಕರಿತಾ ಇದ್ದೀವಿ. ಈ ಭರತರಿಗೂ ಕೂಡ ಪುನರ್ಜನ್ಮ ಬಿಡ್ಲಿಲ್ಲ. ಯಾಕೆ ಅಂತಂದ್ರೆ ಅವ್ರು ಎಲ್ಲದನ್ನು ಬಿಟ್ಟು ಸನ್ಯಾಸಿಯಾಗಿ ಹೋಗಿ ತಪಸ್ ಮಾಡ್ತಾ ಕೂತ್ಬಿಟ್ರು. ಅವರ ಆಶ್ರಮದಲ್ಲಿ ಯಾವ್ದೋ ಒಂದು ಜಿಂಕೆ ಮರಿ ಬಂದ್ಬಿಡುತ್ತೆ ಸರ್.
ಒಂದಿನ ಯಾವುದೋ ಒಂದು ಪ್ರಾಣಿ ಜಿಂಕೆನ ಓಡಿಸ್ಕೊಂಡು ಹೋಗ್ತಾ ಇರುತ್ತೆ, ಗರ್ಭಿಣಿ ಜಿಂಕೆನ. ಆ ಗರ್ಭಿಣಿ ಜಿಂಕೆ ಓಡ್ ಹೋಗುವ ಸಂದರ್ಭದಲ್ಲಿ ಅದು ಆ ಒಂದು ಜಿಂಕೆ ಮರಿಗೆ ಜನ್ಮ ಕೊಟ್ಬಿಡುತ್ತೆ. ಓಕೆ. ಸೊ ಅದು ಓಡೋಗ್ಬಿಡುತ್ತೆ ಜೀವ ಉಳಿಸ್ಕೊಳ್ಳೋಕೆ. ಆ ಮರಿಯನ್ನ ಎತ್ಕೊಂಡು ಬಂದು ಭರತ ಮುನಿಗಳು ಸಾಕ್ತಾರೆ. ಸಾಕುವಾಗ ಅವ್ರಿಗೆ ಎಲ್ಲಾ ಆಸೆಗಳಿಂದ ಮುಕ್ತರಾಗಬೇಕು ಅಂತಾನೆ ಹೋಗಿರ್ತಾರೆ. ಹ್ಮ್. ಎಲ್ಲಾ ಆಸೆಗಳಿಂದ ಮುಕ್ತರಾಗಿರ್ತಾರೆ. ಅವ್ರಿಗೆ ಪುನರ್ಜನ್ಮ ಇರಬಾರ್ದು, ನಾನು ಮೋಕ್ಷ ಸೇರ್ಕೋಬೇಕು ಅನ್ನೋದು ಇರುತ್ತೆ. ಆದರೆ ಆ ಜಿಂಕೆ ಮರಿ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿರ್ತಾರೆ. ನಮ್ಮಲ್ಲಿ ಯಾಕೆ ನಮ್ಮ ಧರ್ಮ ಗ್ರಂಥಗಳು ಒಳಗಿಂದ ಯೋಗಿಯಾಗಿರ್ಬೇಕು, ಹೊರಗಿಂದ ನೀವು ಭೋಗಿಯಾಗಿದ್ರು ಕೂಡ ಒಳಗಿಂದ ಯೋಗಿಯಾಗಿರ್ಬೇಕು, ಯಾಕೆ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಯಾರ ಜೊತೆನೂ, ಸ್ವಂತ ಹೆಂಡತಿ ಜೊತೆನೂ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಅಂತ ಧರ್ಮ ಹೇಳುತ್ತೆ. ಯಾಕೆ ಇಟ್ಕೋಬಾರ್ದು ಅಂತಂದ್ರೆ ಅವರು ನಾನು ಹೇಳಿದ್ನಲ್ಲ, ಆ ಜಿಂಕೆ ಮರಿಯ ಮೇಲೆ ಅವ್ರಿಗೊಂದು ಪ್ರೀತಿ ಉಟ್ಕೊಳ್ಳುತ್ತೆ. ಅವರು ಪೂಜೆ ಮಾಡುವಾಗಲೂ ಧ್ಯಾನ ಮಾಡುವಾಗಲೂ ಆ ಜಿಂಕೆ ಮರಿಗೆ ಹಾಲು ಹಾಕಿದ್ರೋ ಇಲ್ವೋ ನಮ್ಮ ಶಿಷ್ಯಂದ್ರು, ಪಾಪ ಜಿಂಕೆ ಮರಿ ಏನು ಮಾಡ್ತಾ ಇದೆಯೋ, ಅದು ಯಾವ್ದೋ ಅಂದ್ರೆ ಅದ್ರ ಮೇಲೆ ಗಮನ ಹೋಯ್ತು ಅವ್ರಿಗೆ. ಅದ್ರ ಮೇಲೆ ಗಮನ ಅವರಿಗೆ, ಹಾ, ಹಾ. ಜಿಂಕೆ ಮರಿ ಮೇಲೆ ಪ್ರೀತಿ. ಆಮೇಲೆ ಕೊನೆಗೆ ಅವ್ರ ದೇಹ ತ್ಯಾಗ ಮಾಡ್ತಾರೆ. ದೇಹ ತ್ಯಾಗ ಮಾಡಿದ್ಮೇಲೆ ಆ ಜಿಂಕೆ ಮರಿಯ ಮೇಲಿದ್ದ ಪ್ರೀತಿ ಇದೆ, ಇನ್ನು ಇವನ್ ಕಳ್ಕೊಂಡು ಬಂದಿಲ್ಲ ಇದನ್ನ ಅಂತ ಭಗವಂತ ಅವ್ರಿಗೆ ಪುನರ್ಜನ್ಮ ಕೊಟ್ಬಿಡ್ತಾನೆ. ನೋಡಿ, ಭರತರಿಗೆ ಅದು ತಪ್ಪಲಿಲ್ಲ, ಒಂದು ಜಿಂಕೆ ಮರಿ ಮೇಲೆ ಆಸೆ ಇಟ್ಕೊಂಡಿದ್ದಕ್ಕೆ. ಇನ್ನು ನಾವು ಎಷ್ಟೊಂದು ಆಸೆ, ಎಷ್ಟೊಂದು ಕನಸು, ಎಷ್ಟೊಂದು ಇದನ್ನ ಬ್ಯಾಲೆನ್ಸ್ ಇಟ್ಕೊಂಡು ಸಾಯ್ತೀವಿ. ನಮಗೆ ಪುನರ್ಜನ್ಮ, ಅದಕ್ಕೆ ಈಗ ಜನಸಂಖ್ಯೆ ಇಷ್ಟೊಂದು ಜಾಸ್ತಿ ಆಗಿರೋದು. ಸೊ ಎಷ್ಟು ಜನ್ಮಗಳು ಅಂದ್ರೆ ಜನ್ಮಗಳು ಅಷ್ಟೇ ಸರ್, ಎಲ್ಲ ಅದು ನೂರೇ ವರ್ಷ ಇರಲ್ಲ. ನಾಯಿ ಆಗಿ ಹುಟ್ಟಿ 10 ವರ್ಷ ಬದುಕ್ಬೋದು, ಬೆಕ್ಕಾಗಿ ಹುಟ್ಟಿ 15 ವರ್ಷ ಬದುಕ್ಬೋದು, 25 ವರ್ಷ ಆಗಿ ಇನ್ನೊಂದೇನೋ ಪ್ರಾಣಿ ಒಂದು ಹುಳ ಆಗೇನು ಹುಟ್ಟಬಹುದು. ಒಂದು ಹುಳ ಆಗಿ ಸಗಣಿ ಒಳಗಡೆ ಬೆಳಗ್ಗೆ ಹುಟ್ಟಿ ಮಧ್ಯಾಹ್ನ ಸಾಯುತ್ತೆ ಸಗಣಿ ಹುಳ. ಒಂದು ಸಗಣಿ ನೀವು ಹಳ್ಳಿಲಿ ನೋಡಿದ್ರೆ ಹೌದೌದು ಅದು ಸರ್. ಬೆಳಗ್ಗೆ ಅದರಿಂದ ಒಂದು ಸಗಣಿ ಹುಳ ಹುಟ್ಟುತ್ತೆ, ಅದು ಮಧ್ಯಾಹ್ನ ಸತ್ತೋಗುತ್ತೆ. ಆ ಥರ ಎಷ್ಟೆಷ್ಟು ಅದರ ಕರ್ಮಕ್ಕನುಸಾರವಾಗಿ, ಅದರ ಇದಕ್ಕೆ ಅನುಸಾರವಾಗಿ ಅದು ಹುಟ್ಟಿ ಸತ್ತು ಬರ್ತಾನೆ. ಹಾಗೆ ಏನೇ ಆಸೆ ಬ್ಯಾಲೆನ್ಸ್ ಇದ್ರೂ ಮತ್ತೆ ಹುಟ್ಟುತ್ತಾನೆ. ಅವ್ನು ಜಿಂಕೆ ಮರಿಯನ್ನು ಪ್ರೀತಿಸಿದ ಕಾರಣಕ್ಕಾಗಿ ಮತ್ತೆ ಹುಟ್ಟು ಬಂದ್ರು ಅವರು, ಆ ಜಿಂಕೆ ಮರಿಯನ್ನ ನೋಡ್ಕೊಳ್ಳೋದಕ್ಕೋಸ್ಕರ. ಮತ್ತೆ ಮೋಕ್ಷ ಆಯ್ತೋ ಇಲ್ಲ ಸರ್ ಅವ್ರಿಗೆ? ಅಲ್ಲ, ಅವರಿಗೆ ಮತ್ತೆ ಮೋಕ್ಷ ಆಯಿತು. ಅವರೆಲ್ಲ ಬಹಳ ಮಹಾನ್ ಜ್ಞಾನಿಗಳಿದ್ರು, ಅವ್ರು ತಪಸ್ವಿಗಳಿದ್ರು, ಹಾಗಾಗಿ ಅವ್ರಿಗೆ ಮೋಕ್ಷ ಆಯಿತು. ಹೀಗೆ ಬಹಳಷ್ಟು ಕಥೆಗಳು ಬರುತ್ತೆ ನಮ್ಮಲ್ಲಿ. ನಮ್ಮ ಪುರಾಣದಲ್ಲಿರುವ ಯಾವ ಕಥೆಯೂ ಪೊಳ್ಳಲ್ಲ, ಅದ್ರ ಹಿಂದೆ ಒಂದು ವಿಜ್ಞಾನ, ಒಂದು ಸಂದೇಶ ಇರುತ್ತೆ. ನಾವು ಅಂದ್ಕೊಳ್ತೀವಿ ದಟ್ ಇವ್ರು ಸುಮ್ಮನೆ ಏನೋ ಹೇಳಿದ್ದಾರೆ ಅಂತ. ಬಟ್ ಅಂದ್ರೆ ಏನೇ ಪುರಾಣಗಳಿದ್ರು ಅದರಿಂದ ಒಂದು ಅರ್ಥ ಇದೆಯಲ್ಲ ಸರ್, ಇದೆ ನಮಗೊಂದು ಸಂದೇಶ ಇದೆಯಲ್ಲ, ಇದೆ ಅದು ಮುಖ್ಯ ಅಲ್ಲ? ಪ್ರತಿಯೊಂದರಲ್ಲೂ ಇದೆ. ನಾವೀಗ ವಿಷ್ಣು ಹೆಂಗಿದ್ದಾನೆ, ಶಿವ ಹೆಂಗಿದ್ದಾನೆ ಅಂತೆಲ್ಲ ಇಟ್ಕೊಂಡ್ರೆ ಅದ್ರ ಹಿಂದೆ ಒಂದು ಸೈನ್ಸ್ ಇದೆ. ನಾವು ಶಿವನನ್ನ ಪೂಜೆ ಮಾಡಿದ್ರೆ ಇದೇ ಫಾರ್ಮಲ್ಲಿ ಪೂಜೆ ಮಾಡಿದ್ರೆ ನಿಮಗೆ ಇದೇ ಪ್ರತಿಫಲ ಹೌದು, ಹೌದು. ಅಂತ ಇದೆ. ಈ ದೇವಿ ಪೂಜೆ ಮಾಡಿದ್ರೆ ಈ ಥರ ಪ್ರತಿಫಲ ಅಂತ ಇದೆ. ನೀವು ಯಾವ್ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ರೆ ಏನೇನು ಪ್ರತಿಫಲ ಅಂತ ಇದೆ. ಈ ಥರ ನಮಗೆ ಸಾಕಷ್ಟು ಬೇರೆ ಬೇರೆ ದಾರಿಗಳಿದೆ, ಪಂಥಗಳು ಬೇರೆ ಬೇರೆ ಇದೆ. ಅವರೆಲ್ಲರೂ ಅವ್ರವ್ರ ಅನುಭವಕ್ಕೆ ಅವ್ರವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದಾರೆ. ಅದು ಯಾವುದು ಸರಿ ಅಥವಾ ಯಾವುದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲದೂ ಸರಿನೇ. ನಾನು ಹೇಳಿದ್ನಲ್ಲ, ಎಲ್ಲರಲ್ಲೂ ಭಗವಂತ ಇರುವಾಗ ನಾವು ಯಾವುದನ್ನು ತಪ್ಪು ಅಥವಾ ಇವರು ಹಿಂಗೆ ಮಾಡಿದ್ರು ಅವ್ರು ಹಂಗೆ ಮಾಡಿದ್ರು ಅಂತ ಆರೋಪಗಳನ್ನು ಮಾಡೋದು ತಪ್ಪಾಗುತ್ತೆ. ಕರ್ಮದಿಂದ ಪುನರ್ಜನ್ಮ ಹಾಗಾದ್ರೆ ಅಳಿಯೋದಕ್ಕಾಗೋದಿಲ್ವಾ? ಅದೇ ಹೇಳಿದ್ನಲ್ಲ, ಅದು ಕರ್ಮವನ್ನು ಕಳ್ಕೋಬೇಕು, ಎಲ್ಲ ಆಸೆಗಳನ್ನು ಬಿಡಬೇಕು. ಡಿಟ್ಯಾಚ್ಮೆಂಟ್ ಸರ್, ನಮ್ಮ ಧರ್ಮದಲ್ಲಿ ಡಿಟ್ಯಾಚ್ಮೆಂಟ್ ಅಂತ ಹೇಳಿದೆ. ಆ ಆಸೆಗಳನ್ನೆಲ್ಲ ಬಿಟ್ಟು ಸತ್ತಾಗ ನಂತರ ಅಂದರೆ ನೀವು ಇನ್ನೊಂದು ಪ್ರಶ್ನೆ ಕರ್ಮದ ಬಗ್ಗೆ ಕೇಳಿದ್ರಲ್ಲ ಪರ್ಟಿಕ್ಯುಲರ್, ಕರ್ಮ ಅನ್ನೋದು ಒಂದು ನೆನಪು ಸರ್, ಅದೊಂದು ಮೆಮೊರಿ. ಅದನ್ನು ಕ್ಲೀನ್ ಮಾಡಬಹುದು. ನಮ್ಮಲ್ಲಿ ಧ್ಯಾನ, ಈ ಬಹಳಷ್ಟು ಜನ ಯೋಗಿಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಆ ಕರ್ಮವನ್ನು ಮನಸ್ಸಿನಿಂದ ಕ್ಲೀನ್ ಮಾಡುವ ಪ್ರಾಸೆಸ್ಸನ್ನು ಕಂಡುಹಿಡ್ಕೊಂಡಿದ್ದಾರೆ. ಬಹಳಷ್ಟು ಜನ ಕಂಡುಹಿಡ್ಕೊಂಡಿದ್ದಾರೆ. ಈಗಲೂ ಅಷ್ಟೇ ಎಲ್ಲರಿಗೂ ಎಲ್ಲ ಕರ್ಮಫಲ ಮುಂದೆನೂ ಸಿಗುತ್ತಾ ಅಂತಂದರೆ ಅದನ್ನು ಕ್ಲೀನ್ ಮಾಡಬಹುದು, ಧ್ಯಾನದ ಮೂಲಕ ಮಾಡ್ಬೋದು. ಆದರೆ ಅದೊಂದು ಬಹಳಷ್ಟು ಸಾಧನೆ ಬೇಕು ಅದಕ್ಕೆ.